ಹಾಯ್ ಗೆಳೆಯರೆ, ನಿಮಗೆ CDL ಚೆಲುವ ಧ್ವನಿ ಲೋಕಕ್ಕೆ ಸ್ವಾಗತ. ಬಾಸ್, ಇವತ್ತು ನಾನೊಂದು ಅಪ್ಪಟ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ತಂದಿದ್ದೀನಿ. ಇಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಒಂದೊಂದು ನಕಲಿ ಮುಖನ ಹಾಕೊಂಡವ್ರೆ. ಆತನ ಆಸ್ತಿಗೆ ಹೊಂಚು ಹಾಕ್ತಾರೋ ಇವರೆಲ್ಲರ ಅಸಲಿ ಆಟ ಏನು? ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ಒಂದು ಟ್ವಿಸ್ಟ್ ಇದೆಯಲ್ಲ, ಅದು ನಿಮ್ಮ ತಲೆನ ತಿರುಗಿಸೋದು ಗ್ಯಾರಂಟಿ. ನಮ್ಮ ರಗಡ್ ಸ್ಟೈಲ್ ಅಲ್ಲಿ ಪ್ರತಿಯೊಬ್ಬರಿಗೂ ನಾವೇ ಹೆಸರಿಟ್ಟು ಆ ಮಿಸ್ಟ್ರಿನ ಸಾಲ್ವ್ ಮಾಡೋಣ. ರೆಡಿನಾ? ಅದಕ್ಕಿಂತ ಮುಂಚೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರ್ಯಾರೆ. ನೀವು ನೋಡೋ ಭರದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂತ ಇಲ್ಲ, ಹಾಗೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರ್ಯಾರೆ. ಈ ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲೇ ಒಂದು ದೊಡ್ಡ ಬಂಗ್ಲೆ ಮುಂದೆ ಎರಡು ನಾಯಿಗಳು ಓಡ್ ಬರ್ತಾ ಇರೋದನ್ನ ತೋರಿಸ್ತಾರೆ. ನೆಕ್ಸ್ಟ್ ಆ ಬಂಗ್ಲೆ ಒಳಗೆ ಕೆಲಸ ಮಾಡೋ ಕೆಲ್ಸದ ಹುಡುಗಿ ಕಾಫಿ ಕಪ್ ನ ಸಮೇತ ಆ ಮನೆಯ ಯಜಮಾನ ಶ್ರೀಮಂತ ತಾತನಿಗೆ ಕೊಡ್ಲಿಕ್ಕೆ ಹೋದವಳಿಗೊಂದು ಭಯಾನಕ ಶಾಕ್. ಅದೇನಂದ್ರೆ ಆ ಶ್ರೀಮಂತ ತಾತ ರಕ್ತದ ಮಡುವಿನಲ್ಲಿ ತೀರೋಗವ್ರೆ. ನೆಕ್ಸ್ಟ್ ಸೀನ್ ಅಲ್ಲಿ ಆ ತಾತನ ಸಾವಾಗಿ ಒಂದು ವಾರದ ನಂತರ ಒಂದು ಮನೆಯಲ್ಲಿ ತೋರಿಸ್ತಾರೆ. ಇಲ್ಲಿ ಜಗತ್ತೇ ಜೆಟ್ ವೇಗದಲ್ಲಿ ತಲೆ ಮೇಲೆ ಬಿದ್ದಂಗೆ ಕುಂತವಳಲ್ಲ, ಇವಳೆ ಆ ತಾತನ್ನ ನೋಡ್ಕೊಂತ ಇದ್ದ ನರ್ಸ್. ನಾವ್ ಇವಳನ್ನ ಹಾಗೆ ಕರೆಯೋಣ. ಅವಳಿಗೆ ಆ ತಾತನ ಮನೆಯಿಂದ ಕಾಲ್ ಬರುತ್ತೆ, ಈ ತರ ಆ ತಾತನ ಸಾವಿನ ಬಗ್ಗೆ ಇನ್ವೆಸ್ಟಿಗೇಷನ್ ಗಾಗಿ ನೀನು ಬರ್ಬೇಕು ಅಂತಂದ್ರೆ ಅವಳು ಕೂಡ ಹೋಗ್ತಾಳೆ. ಆಗ ಫ್ಯಾಮಿಲಿ ಅವರೆಲ್ಲ ಮಾತಾಡ್ತಾ ಇದ್ರೆ ಇನ್ವೆಸ್ಟಿಗೇಷನ್ ಗಾಗಿ ಒಳಗೆ ಕರೀತಾರೆ. ಸ್ಟಾರ್ಟೇ ಆ ತಾತನ ದೊಡ್ಡ ಮಗಳಿಂದ ಮಾಡ್ತಾರೆ. ಹೋದ ವಾರನೇ ಆ ತಾತನ 85ನೇ ವರ್ಷದ ಹುಟ್ಟು ಹಬ್ಬನ ಅದ್ದೂರಿಯಾಗಿ ಆಚರಿಸೋರೆ. ಆ ಪಾರ್ಟಿಯಲ್ಲಿ ನಿಮ್ಮ ಫ್ಯಾಮಿಲಿನ ಬಿಟ್ಟು ಹೊರಗಿನವ್ರು ಯಾರಾದ್ರೂ ಇದ್ರ ಅಂತ ಪೊಲೀಸ್ನವನು ಕೇಳಿದ್ರೆ ಅದಕ್ಕವರು ಆ ಕೆಲಸದ ಹುಡುಗಿ ಮತ್ತೆ ನರ್ಸ್ ಇಬ್ರೇ ಹೊರಗಿನವರು ಇದ್ದಿದ್ದು, ಆದ್ರೆ ಅವರಿಬ್ರು ತುಂಬಾ ಒಳ್ಳೆ ಹುಡುಗಿರು, ನಮ್ಮ ಫ್ಯಾಮಿಲಿ ಜೊತೆ ಮಿಂಗಲ್ ಆಗವ್ರೆ ಅಂತೇಳಿ ಆ ಪಾರ್ಟಿ ನಡಿಬೇಕಾದ್ರೆ ನನ್ನ ಮಗ ಕೋಪಿಸ್ಕೊಂಡು ಹೋದ, ಬಟ್ ಅವನೇ ಹಾಕೋದ ಅಂತ ಗೊತ್ತಿಲ್ಲ ಅಂತ ಅವಳಂದ್ರೆ. ಸೇಮ್ ಟೈಮ್ಗೆ ಪೊಲೀಸ್ ನ ಹಿಂದೆ ಯಾರೋ ಪಿಯೋನ ಸೌಂಡ್ ಮಾಡ್ತಾರೆ. ಆಗ ಪೊಲೀಸ್ನವನು ಸರಿ ನಿಮ್ಮ ಮಗ ಆ ಪಾರ್ಟಿಯಿಂದ ಹೋದಾಗ ಟೈಮ್ ಎಷ್ಟು ಅಂತ ಕೇಳಿ ನೋಟ್ ಮಾಡ್ಕೊಂತಾರೆ. ನೆಕ್ಸ್ಟ್ ಆ ಮಗಳ ಗಂಡನ ವಿಚಾರಿಸ್ತಾರೆ. ಅವತ್ತೇನ್ ನಡೀತು ಅಂತಂದ್ರೆ ಏನ್ ನಡಿಲಿಲ್ಲ, ಪಾರ್ಟಿ ಚೆನ್ನಾಗೈತು ಅಂತ ಆ ಗಂಡ ಹೇಳ್ತಾನೆ. ನೆಕ್ಸ್ಟ್ ಆ ತಾತನ ಮಗನ್ನ ಕರೆದು ವಿಚಾರಿಸ್ತಾರೆ. ಅವನು ನೋಡೋಕೊಳ್ಳೆ ಸುಮಾರಾಗಿರೋ ಕುಮಾರ ಇದ್ದಂಗ ಅವನೇ, ಸೊ ನಾವು ಸುಮಾರಾಗಿರೋ ಕುಮಾರ ಅಂತಾನೆ ಕರೆಯೋಣ. ಇವನಿಗೊಬ್ಬ ಮಗನೂ ಇದ್ದಾನೆ, ಅವನಿಗಿನ್ನು 16 ವರ್ಷ ಅಷ್ಟೇ. ಮಗ ಕೂಡ ಪಾರ್ಟಿ ಚೆನ್ನಾಗೇ ಇತ್ತು ಅಂತೇಳಿ ಹೋಗ್ತಾರೆ. ನೆಕ್ಸ್ಟ್ ಆ ತಾತನ ಸೊಸೆ ಅಂದ್ರೆ ಇವಳ ಗಂಡ ಆಲ್ರೆಡಿ ತಿರೋಗಿರ್ತಾರೆ, ಇವಳಿಗೊಬ್ಳು ಮಗಳವಳೆ. ಈ ಮಗಳ ಸ್ಕೂಲ್ ಫೀಸ್ ಎಲ್ಲ ಆ ತಾತನೇ ಮೇಂಟೈನ್ ಮಾಡ್ತಾ ಇರ್ತಾನೆ. ಹಿಂಗೆ ಇನ್ವೆಸ್ಟಿಗೇಷನ್ ನಡೀತಾ ಇದ್ರೆ ಹಿಂದೆ ಕೇಳ್ತಾ ಇದ್ದ ಪಿಯಾನೋ ಸೌಂಡ್ ಕೇಳಿ ಎಲ್ರು ಇರಿಟೇಟ್ ಆಗ್ಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಯಾರೋ ಅವನು ಇರಿಟೇಟ್ ಗೆ ಹುಟ್ಟಿರೋ ಇಡಿಯಟ್ ಈ ತರ ಸೌಂಡ್ ಮಾಡ್ತಾವನಲ್ಲ ಅಂತ ಪೊಲೀಸ್ನವ್ರನ್ನ ಕೇಳಿದ್ರೆ ಆಗ ಆ ಪೊಲೀಸ್ ಅವರು ನಮ್ಮ ಹೀರೋಗೊಂದು ಎಂಟ್ರೋ ಕೊಡ್ತಾರೆ. ಇವರೇ ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋ ಡಿಟೆಕ್ಟಿವ್ ಅಂತ ಹೇಳಿದ್ರೆ ಆಕ್ಚುಲಿ ಇವರ ಹೆಸರು ಕೇಳಿ ಎಲ್ರು ದಂಗಾಗ್ತಾರೆ, ಬಿಕಾಸ್ ಅಷ್ಟೊಂದು ಫೇಮಸ್ ಡಿಟೆಕ್ಟಿವ್ ಇವರು. ನೆಕ್ಸ್ಟ್ ನಮ್ಮ ಹೀರೋನೇ ಫೀಲ್ಡ್ ಇಳಿದು ವಿಚಾರಿಸ್ತಾರೆ. ಅದು ಆ ಮಗಳ ಗಂಡನ್ನ ಕೇಳಿದ್ರೆ ಅವನೊಂದು ಮ್ಯಾಟರ್ ನ ಹೇಳ್ತಾನೆ. ಅವತ್ತು ನೈಟ್ ಪಾರ್ಟಿ ನಡಿಬೇಕಾದ್ರೆ ಆ ಸುಮಾರಾಗಿರೋ ಕುಮಾರ ತಾತನ ಹತ್ರ ಏನೋ ಕೇಳಿ ಗೋಗರಿತಾ ಇದ್ದ, ಅದೇನಂತ ನಾನು ದೂರದಲ್ಲಿದ್ದಿದ್ರಿಂದ ಕೇಳಿಸ್ಲಿಲ್ಲ, ಬಟ್ ಆ ತಾತ ಕೂಡ ಇವನ್ ಹೇಳಿದಕ್ಕೆ ಒಪ್ಪಿಲ್ಲ ಅಂದ್ರೆ. ನೆಕ್ಸ್ಟ್ ಆ ಸುಮಾರಾಗಿರೋ ಕುಮಾರನ್ನ ಕೇಳಿದ್ರೆ ಅವನೊಂದು ಫ್ಲಾಶ್ ಬ್ಯಾಕ್ ನ ಯೋಚಿಸ್ತಾನೆ. ಸತ್ತೋದ ತಾತ ಒಬ್ಬ ಫೇಮಸ್ ಬರಹಗಾರ, ಅವನು ಬರೆಯೋ ಬುಕ್ಸ್ ನೆಲ್ಲ ಇವನೇ ಪಬ್ಲಿಷ್ ಮಾಡ್ತಾ ಇದ್ದಿದ್ದು. ಸೊ ಆ ಟೋಟಲ್ ಪಬ್ಲಿಕೇಶನ್ ನ ಓನರ್ಶಿಪ್ ನ ತಾತನ ಹತ್ರ ಕೇಳ್ತಾವನೆ, ಬಟ್ ತಾತ ಮಾತ್ರ ಅದನ್ನೆಲ್ಲ ಆಗೋಲ್ಲ ಅಂತ ಹೇಳ್ತಾವ್ರೆ. ಬಟ್ ಈ ಮ್ಯಾಟರ್ ನೆಲ್ಲ ಹೀರೋನ ಹತ್ರ ಹೇಳ್ದೆ ಸುಮ್ನೆ ಅವತ್ ನೈಟ್ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ವಿ ಅಂತ ಹೇಳ್ತಾನೆ. ಅದಲ್ದೆ ನನ್ನ ಮೇಲೆ ಇಷ್ಟು ಹೇಳ್ತಾನಲ್ಲ ಆ ಗಂಡ, ಅವನ ಮಗ ಏನು ಒಳ್ಳೆಯವನ, ಯಾವಾಗ ನೋಡಿದ್ರು ಫ್ಯಾಮಿಲಿ ಒಳಗೆ ಕಿರಿಕ್ ಮಾಡ್ತಾ ಇರ್ತಾನೆ. ಅವತ್ತು ಕೂಡ ಆ ಪಾರ್ಟಿ ನಡಿಬೇಕಾದ್ರೆ ಜಗಳ ಆಡ್ಕೊಂಡು ಕೋಪಿಸ್ಕೊಂಡು ಹೋದ, ಬಟ್ ಯಾಕೆ ಹಂಗೆ ಮಾಡ್ದ ಅಂತ ಗೊತ್ತಿಲ್ಲ ಅಂತ ಇವನು ಆ ಗಂಡನ್ನ ಹಾಕೊಟ್ರೆ. ನೆಕ್ಸ್ಟ್ ಆ ಗಂಡನ ಕರೆದು ನೀವವತ್ತು ಪಾರ್ಟಿ ನಡೀತಾ ಇದ್ರೆ ಬೇಗನೆ ಬಂದ್ಬಿಟ್ರಂತಲ್ಲ ಯಾಕೆ? ಅದಲ್ದೆ ಆ ತಾತನ ರೂಮ್ ಅಲ್ಲಿ ಜಗಳ ಆಡ್ತಾ ಇರೋ ಸೌಂಡ್ ಕೇಳಿಸ್ತಾ ಇತ್ತಂತಲ್ಲ, ನಿಮಗೇನಾದ್ರೂ ಗೊತ್ತಾ ಅಂತಂದ್ರೆ ನಾನ್ ಮಾತ್ರ ಬೇಗ ಬರ್ಲಿಲ್ಲ, ಆ ತಾತನ ಸೊಸೆ ಕೂಡ ಬಂದ್ಲು, ಮೇ ಬಿ ಅವಳಿಗೆ ಗೊತ್ತಿರಬೇಕು ಅಂತಾನೆ. ಇಲ್ವೇ ಆ ಕ್ಯಾಟರಿಂಗ್ ಅವನಿಗೆ ಕೇಳಿಸಿದ್ದು ಇಬ್ರು ಗಂಡಸರು ಸೌಂಡೇ, ಹಂಗಾದ್ರೆ ಅದು ನೀನೇ ಇರ್ಬೇಕು ಅಂತ ಟ್ರಿಗರ್ ಮಾಡಿ ಕೇಳಿದ್ರೆ ಇವನು ಕೂಡ ಒಂದು ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾನೆ. ಅದೇನಂದ್ರೆ ಆಲ್ರೆಡಿ ಮುಕ್ಕಾಲು ವಯಸ್ಸಾಗಿರೋ ಮಾಮೂಲಿ ಮೇಕೆ ತರ ಮಕ ಇಟ್ಕೊಂಡು ಇವನಿಗೊಂದು ಅಫೇರ್ ಇದೆಯಂತೆ. ಇದನ್ನ ಆ ತಾತ ಕಂಡಿಡಿದು ನಾನು ಈ ಮ್ಯಾಟರ್ನೆಲ್ಲ ನನ್ನ ಮಗಳ ಹತ್ರ ಹೇಳ್ತೀನಿ, ಈ ಲೆಟರ್ ನಾಳೆ ನನ್ನ ಮಗಳ ಕೈಲಿರುತ್ತೆ, ಅದ್ರಲ್ಲಿ ನಾನು ಎಲ್ಲಾ ಬರ್ದಿದ್ದೀನಿ ಅಂತ ಇವರಿಬ್ರು ಜಗಳ ಆಡಿರ್ತಾರೆ. ಬಟ್ ಇದೆಲ್ಲ ನಡೆದಿದ್ರು ಇಲ್ಲ, ನಾವು ಸುಮ್ನೆ ಮಾತಾಡ್ತಾ ಇದ್ವಿ, ಆ ತರ ಹೇಳೋಂತದ್ ಏನಿಲ್ಲ, ನೀವ್ ಕೇಳ್ದಾಗ ನೆನಪಿಗೆ ಬರ್ಲಿಲ್ಲ ಅಂತ ನಕ್ಕೊಂಡು ಕವರ್ ಮಾಡ್ಲಿಕ್ಕೆ ನೋಡ್ತಾವನೆ. ನೆಕ್ಸ್ಟ್ ಹೀರೋ ಆ ಸೊಸೆನ ಕರೀತಾರೆ. ಅವತ್ತು ಬೆಳಿಗ್ಗೆ ನೀನು ಬೇಗ ಬಂದು ಆ ತಾತನ ಹತ್ರ ಏನೋ ಮಾತಾಡ್ತಿದ್ಯಂತಲ್ಲ, ಯಾವ್ದೋ ದುಡ್ಡಿನ ಮ್ಯಾಟ್ರು ಮಾತಾಡ್ತಿದ್ದೆ ಅನ್ನೋದ್ ನನ್ನ ಕಿವಿಗೆ ಬಿತ್ತು ಅಂತ ಅವರು ಕೇಳಿದ್ರೆ ಸೇಮ್ ಟು ಸೇಮ್ ಇವಳು ಕೂಡ ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾಳೆ. ಆಲ್ರೆಡಿ ಇವಳ ಮಗಳ ಸ್ಕೂಲ್ ಫೀಸ್ ನೆಲ್ಲ ಆ ತಾತನೇ ಕಟ್ತಾ ಇದ್ನಲ್ಲ, ಆದ್ರೆ ಈ ಹುಷಾರಿಗುಟ್ಟಿರೋ ಉಸಿರು ಬಳ್ಳಿ ಅವಳಲ್ಲ
ಇದ್ದಾಳಲ್ಲ ಸೊಸೆ, ಅವಳು ಅದ್ರಲ್ಲೂ ದುಡ್ಡು ಹೊಡಿತಾ ಇರೋದನ್ನ ಆ ತಾತ ಕಂಡಿಡ್ದು ಇನ್ಮೇಲೆ ನಿನಗೆ ಫೀಸ್ಗೂ ದುಡ್ಡು ಕೊಡಲ್ಲ ಅಂತ ಬೈದಿರ್ತಾರೆ. ಸೊ ಇದನ್ನೆಲ್ಲ ಹೇಳ್ದೆ ಮಾಮೂಲಿಯಾಗಿ ಮಾತಾಡ್ದೆ ಅಷ್ಟೇ ಅಂತ ಅವಳು ಹೇಳಿ ಹೋಗ್ತಾಳೆ. ನೆಕ್ಸ್ಟ್ ಹೀರೋ ಆ ನರ್ಸ್ ನ ಕರೆದು ವಿಚಾರಿಸ್ತಾರೆ. ಇವಳು ಯಾರೋ ಸತ್ಯಕ್ಕೆ ಹುಟ್ಟಿರೋ ಸೀಕ್ರೆಟ್ ಸರ್ವೆಂಟ್ ಇದ್ದಂಗ ಅವಳೆ. ಇವಳೇನಾದ್ರೂ ಸುಳ್ಳು ಹೇಳಿದ್ರೆ ವಾಂತಿ ಬರುತ್ತಂತೆ. ಸೊ ಇವಳ ಹತ್ರ ಆ ಮಗಳ ಗಂಡ ಯಾವುದೋ ಇಲ್ಲಿಗಲ್ ಅಫೇರ್ ಇಟ್ಕೊಂಡಿದ್ನಂತಲ್ಲ, ಅದ್ರ ಬಗ್ಗೆ ಆ ತಾತ ಏನಾದ್ರು ನಿನ್ಗೆ ಹೇಳಿದ್ರ ಅಂತ ಹೀರೋ ಕೇಳಿದ್ರೆ ಆಕ್ಚುಲಿ ಆ ತಾತ ಇವಳಿಗೆ ಹೇಳಿರ್ತಾನೆ. ಬಟ್ ಇವಳು ಹೀರೋ ಹತ್ರ ಇಲ್ಲ ಅಂತ ಸುಳ್ಳು ಹೇಳ್ತಾಳೆ. ಸೊ ಆಬ್ವಿಯಸ್ಲಿ ಇವಳಿಗೆ ವಾಂತಿ ಬರುತ್ತೆ. ಆಗ ಅವಳಿಗೆ ನೀರು ಕೊಟ್ಟು ಸಮಾಧಾನ ಮಾಡಿದ್ರೆ ನನಗೆ ತಲೆ ನೋಯ್ತಾ ಇದೆ ನಾನು ಹೋಗ್ತೀನಿ ಅಂತ ಅವಳಂದ್ರೆ ಆಗ ಹೀರೋ ಅವಳನ್ನ ತಡೆದು ಇನ್ನೊಂದು ಪ್ರಶ್ನೆನ ಕೇಳ್ತಾರೆ. ಆ ತಾತನ ಸೊಸೆ ದುಡ್ಡಿನ ವಿಷಯದಲ್ಲಿ ಗೋಲ್ಮಾಲ್ ಮಾಡಿದ್ಲಂತಲ್ಲ, ನಿನಗೇನಾದ್ರೂ ಗೊತ್ತಾ ಅಂದ್ರೆ ಇವಳಿಗೆ ಗೊತ್ತು ಬಟ್ ಹೇಳಿಲ್ಲ ಅಂದ್ರೆ ವಾಂತಿ ಬರುತ್ತೆ. ಸೊ ದಯ ಮಾಡಿ ನನ್ನ ಬಿಟ್ಬಿಡಿ, ನಾನು ಆಮೇಲೆ ಎಲ್ಲಾನು ಹೇಳ್ತೀನಿ ಅಂತ ಅವಳು ಹೋದ್ರೆ ನೆಕ್ಸ್ಟ್ ಹೀರೋ ಅಲ್ಲೇ ಇರೋ ಪೊಲೀಸ್ ಅವ್ರ ಹತ್ರ ಹೇಳ್ತಾರೆ, ಇದು ಸತ್ಯವಾಗ್ಲೂ ಸೂಸೈಡ್ ಅಲ್ಲ, ಒಂದು ಮರ್ಡರ್. ಅದಂಗೆ ಹೇಳ್ತೀನಿ ಅಂದ್ರೆ ಆ ತಾತ ಸತ್ತ ನೆಕ್ಸ್ಟ್ ಡೇ ನನ್ನ ಮನೆಗೆ ಒಂದು ಲೆಟರ್ ಬಂತು. ಆ ಲೆಟರ್ ನಲ್ಲಿ ಅಮೌಂಟ್ ಹಂಗೆ ಅವರು ಸತ್ತಿರೋ ನ್ಯೂಸ್ ಇತ್ತು. ಸೊ ಯಾರೋ ಈ ಕೇಸ್ ನ ಕಂಡುಹಿಡಿಯಲಿಕ್ಕೆ ನನಗೆ ಹೇಳೋರೆ, ಬಟ್ ಅದ್ಯಾರು ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ಈ ಕೇಸ್ ನ ನಾನು ಕಂಡುಹಿಡಿದೇ ಹಿಡಿತೀನಿ ಅಂತೇಳಿ ನೆಕ್ಸ್ಟ್ ಆ ಪೊಲೀಸ್ ಅವನ ಹತ್ರ ಪಾರ್ಟಿ ಮುಗಿದ ಮೇಲೆ ಯಾರ್ಯಾರು ಎಷ್ಟು ಟೈಮ್ಗೆ ಅವ್ರವ್ರ ರೂಮ್ ಹೋಗಿ ಹಾಲ್ಟ್ ಆಗವ್ರೆ ಅನ್ನೋ ಟೈಮಿಂಗ್ಸ್ ಬೇಕು ಅಂತ ಕೇಳಿದ್ರೆ ಇವನು ಆ ಟೈಮಿಂಗ್ಸ್ ನ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೇನೆ ನೋಟ್ ಮಾಡಿರ್ತಾನೆ. ಸೊ ಅದನ್ನೆಲ್ಲ ಹೇಳ್ತಾನೆ. ಕರೆಕ್ಟ್ ಆಗಿ 11:30ಗೆ ನರ್ಸು ತಾತನ ಕರ್ಕೊಂಡು ಮೇಲೋಗ್ತಾಳೆ. ಇದನ್ನ ಆ ತಾತನ ಮಗಳು ನೋಡೋಳೆ. ಬಿಕಾಸ್ ಅವಳಿಗೆ ಚಿಕ್ಕ ಸೌಂಡ್ ಬಂದ್ರು ಎಚ್ಚರ ಆಗುತ್ತೆ. ಅವರು ಮೇಲೋದ 10 ನಿಮಿಷದಲ್ಲೇ ಒಂದು ಸೌಂಡ್ ಕೇಳಿ ಇವಳು ಎಚ್ಚರ ಆಗ್ತಾಳೆ. ಅದೇ ಟೈಮ್ಗೆ ಆ ತಾತನ ಸೊಸೆ ಮೆಡಿಟೇಷನ್ ಮಾಡ್ತಾವಳೆ. ಸೆಕೆಂಡ್ ಟೈಮ್ ಆ ಸೌಂಡ್ ಕೇಳಿದಾಗ ಇವಳು ಹೋಗಿ ಆ ತಾತನ ಹತ್ರ ಅದೇನು ಎತ್ತ ಅಂತ ಕೇಳವಳೆ. ಅವರು ಅಂತದೇನಿಲ್ಲ ಅಂತ ಕಳಿಸವ್ರೆ. ಸೇಮ್ ಟೈಮ್ ನಲ್ಲಿ ಮಗಳು ಕೂಡ ಇದನ್ನೆಲ್ಲ ಗಮನಿಸವಳೆ. ನೆಕ್ಸ್ಟ್ ಆ ನರ್ಸ್ ಮನೆಗೆ ಹೋಗ್ತಾವಳೆ. ಅವಳು ಹೋಗ್ಬೇಕಾದ್ರೆ ಈ ಸುಮಾರಾಗಿರೋ ಕುಮಾರ ಮತ್ತವನ ಮಗ ಹೊರಗೆ ಕುಂತವ್ರೆ. ಇವಳು ಹೋಗ್ಬೇಕಾದ್ರೆ ಆ ಕುಮಾರ ಟೈಮ್ ನೋಡೋನೆ. ಆಗ ಟೈಮ್ 12 ಗಂಟೆ. ಅದಾದ 10 ನಿಮಿಷದಲ್ಲಿ ಮತ್ತೆ ಸೌಂಡ್ ಕೇಳಿದೆ. ಆಗ್ಲೂ ಮಗಳು ಎದ್ದು ನೋಡವಳೆ. ಅದಾದ್ಮೇಲೆ 12:15 ತಾತನೇ ಸ್ಟೆಪ್ ನಲ್ಲಿ ಇಳಿದು ಬಂದವ್ರೆ. ಅದನ್ನ ಅವರ ಮಗ ಕುಮಾರ್ ಕೂಡ ನೋಡೋನೆ. ನೆಕ್ಸ್ಟ್ 3 ಗಂಟೆಲಿ ಒಂದು ನಾಯಿ ಬಗ್ಲಿರೋ ಸೌಂಡ್ ಕೇಳಿಸೈತೆ ಅಂತ ಸ್ಟೇಟ್ಮೆಂಟ್ ನಲ್ಲಿ ಇದೆ. ಅಂದ್ರೆ ಹಂಗಾದ್ರೆ 3 ಸಾರಿ ಯಾವ್ದೋ ಸೌಂಡ್ ಕೇಳೈತೆ, ಮತ್ತೊಂದು ಸಾರಿ ನಾಯಿ ಬಗಳೈತೆ. ಹಂಗಾದ್ರೆ ಈ ತಾತ 12:15ರಿಂದ 3 ಗಂಟೆ ಒಳಗೆ ಸತ್ತಿರ್ಬೇಕು ಅಂತ ಪೊಲೀಸ್ ನವನು ಹೇಳಿದ್ರೆ ಆ ತಾತನ ರೂಮ್ಗೆ ಹೋಗ್ಲಿಕ್ಕೆ ಬೇರೆ ಯಾವ್ದಾದ್ರು ದಾರಿ ಇದೆಯಾ ಅಂತ ಹೀರೋ ಕೇಳಿದ್ರೆ ಇಲ್ಲ ಬೇರೆ ಯಾವ್ದು ದಾರಿ ಇಲ್ಲ ಅಂತ ಪೊಲೀಸ್ ನವನು ಹೇಳ್ತಾನೆ. ನೆಕ್ಸ್ಟ್ ಮತ್ತೆ ಆ ನರ್ಸ್ ನ ಕರೆದು ಹೀರೋ ವಿಚಾರಿಸ್ತಾರೆ. 11:30ಕ್ಕೆ ನೀನು ತಾತನ ಕರ್ಕೊಂಡು ಮೇಲೋದಲ್ಲ, ಅರ್ಧ ಗಂಟೆ ನೀನ್ ಮೇಲೇನೆ ಇದ್ದೆ. ಸರಿ, ಅಲ್ಲಿ ಏನ್ ನಡೀತು ಅಂತ ಹೇಳಿದ್ರೇನೆ ನಾನು ಏನಾದ್ರು ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಕಾಯನ್ನ ಟಾಸ್ ಮಾಡಿದ್ರೆ ಆ ಟಾಸಿಂಗ್ ಟೈಮ್ ನಲ್ಲೇ ಇವಳು ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾಳೆ. 11:30ಕ್ಕೆ ಇವಳು ತಾತನ ಮೇಲ್ ಕರ್ಕೊಂಡು ಹೋದ್ಮೇಲೆ ಅವರು ಸ್ವಲ್ಪ ಹೊತ್ತು ಗೇಮ್ ಆಡೋರೆ. ಆ ಗೇಮ್ ಅಲ್ಲಿ ಈ ಹುಡುಗಿ ಗೆಲ್ತಾಳೆ ಅಂತ ತಾತ ಆ ಬೋರ್ಡ್ ಅನ್ನೇ ಕೆಳಗೆ ಬೀಳ್ಸೋನೆ. ಇದೇ ಫಸ್ಟ್ ಟೈಮ್ ಕೇಳಿದ ಸೌಂಡ್. ಆ ಬೋರ್ಡ್ ಮೇಲೆ ಇವರಿಗೆ ಕೊಡುವಂತಹ ಮೆಡಿಸನ್ ನರ್ಸ್ ಇಟ್ಟಿರ್ತಾಳೆ. ಆ 2 ಮೆಡಿಸನ್ ಅಲ್ಲಿ ಒಂದು ಜಾಸ್ತಿ ಕೊಡ್ಬೇಕು, ಇನ್ನೊಂದು ಕಮ್ಮಿ. ಇವಳು ಕೆಳಗೆ ಬಿದ್ದ ಆ ಮೆಡಿಸನ್ ನ ಮೇಲಿಟ್ಟು ಆ ತಾತನ ಹತ್ರ ಮಾತಾಡ್ಕೊಂಡೆ ಫಸ್ಟ್ ಜಾಸ್ತಿ ಕೊಡ್ಬೇಕಾಗಿದ್ದ ಮೆಡಿಸನ್ ನ ಫುಲ್ ಆಗಿ ಕೊಟ್ಟು ಅದಾದ್ಮೇಲೆ 2ನೇ ಸಾರಿ ಹಾಕೋ ಮೆಡಿಸನ್ ನ ಹಾಕ್ಲಾ ಅಂತ ಕೇಳಿದ್ರೆ ಆ ತಾತ ಕೂಡ ಹಾಕು ಅಂತ ಖುಷಿಲೇ ಹೇಳ್ತಾರೆ. ಯಾಕಂದ್ರೆ ಆ ಮೆಡಿಸನ್ ಒಂಥರ ಡ್ರಗ್ಸ್ ಇದ್ದಂಗೆ. ಅದಾಗ್ದಾಗ ಸ್ವಲ್ಪ ಹೊತ್ತಿನಲ್ಲೇ ಮತ್ತಿನಲ್ಲಾದಂಗಾಗುತ್ತೆ. ತಾತ ಖುಷಿಲೇ ಹಾಕ್ಸ್ಕೊಂತಾನೆ. ಎಲ್ಲ ಆದ್ಮೇಲೆ ಆ ಮೆಡಿಸನ್ ಬಾಟಲ್ ನ ಇವಳು ನೋಡಿದ್ರೆ ಅಲ್ಲೇ ಟ್ವಿಸ್ಟ್. ಅದೇನಂದ್ರೆ ಕಮ್ಮಿಯಾಗಿ ಕೊಡೋ ಮೆಡಿಸನ್ ನ ಇವಳು ಚೇಂಜ್ ಮಾಡಿ ಜಾಸ್ತಿ ಕೊಟ್ಟವಳೆ. ಅದನ್ನ ನೋಡಿ ಇವಳಿಗೆ ಬೆವರು ಕಿತ್ಕೊಳ್ಳುತ್ತೆ. ಸೊ ಇದನ್ನ ತಾತನ ಹತ್ರ ಹೇಳ್ತಾಳೆ. ಅದಕ್ಕೆ ತಾತನು ಸರಿ ಏನ್ ಮಾಡೋಣ ಬಿಡು, ಏನೀಗ ನಾನ್ ಸಾಯ್ತೀನಾ ಅಂತ ಕೇಳ್ತಾರೆ. 10 ನಿಮಿಷದಲ್ಲೇ ನಿಮಗೆ ಆಂಟಿಬಯೋಟಿಕ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಪ್ರಾಣನೇ ಹೋಗುತ್ತೆ ಅಂತೇಳಿ ಅವಳು ಆಂಟಿಬಯೋಟಿಕ್ ನ ಹುಡುಕ್ತಾ ಇದ್ರೆ ಪಾಪ ತಾತಂಗೆ ಏನ್ ಮಾಡ್ಬೇಕು ಅಂತ ತಿಳಿತಾ ಇಲ್ಲ. ಹೆಂಗಾದ್ರೂ ನಾನು ಸಾಯ್ತೀನಲ್ಲ ಅಷ್ಟೇ ತಾನೇ, ನಿಧಾನವಾಗಿ ಹುಡುಕು ಅಂತಾನೆ. ಬಟ್ ಅವಳು ಹುಡುಕ್ತಾಳೆ, ಅದು ಸಿಗ್ತಾ ಇಲ್ಲ. ಸರಿ ನಾನು ಆಂಬುಲೆನ್ಸ್ ಗಾದ್ರೂ ಕಾಲ್ ಮಾಡ್ತೀನಿ ಅಂತೇಳಿ ಮಾಡೋಕ್ ಹೋದ್ರೆ ಆಗ ತಾತ ಆಂಬುಲೆನ್ಸ್ ಗೆಲ್ಲ ಫೋನ್ ಮಾಡ್ಬೇಡ, ಹಾಗೇನಾದ್ರೂ ಮಾಡಿದ್ರೆ ನೀನೇ ಸಿಕ್ಕಾಕೊಂತೀಯ, ಇದು ಜಸ್ಟ್ ಆನ್ ಆಕ್ಸಿಡೆಂಟ್ ಬಿಡು, ನನಗೂ ಸಾಯೋ ವಯಸ್ಸು ತಾನೆ ಅಂತ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಹುಡುಗಿ ಗಾಬ್ರಿಲಿ ಕೆಳಗೆ ಬೀಳ್ತಾಳೆ. ಇದೇ ಸೆಕೆಂಡ್ ಟೈಮ್ ಕೇಳಿಸಿದ ಸೌಂಡ್. ಇದಾದ್ಮೇಲೆ ಆ ಸೊಸೆ ಬಂದು ಏನು ಎತ್ತ ಅಂತ ಕೇಳ್ತಾಳೆ. ತಾತ ಕೂಡ ಏನು ಇಲ್ಲ ಅಂತ ಮ್ಯಾನೇಜ್ ಮಾಡಿ ಕಳಿಸ್ತಾನೆ. ನೆಕ್ಸ್ಟ್ ಆ ನರ್ಸ್ ನ ಕೂರ್ಸಿ ನಾನು ಹೇಳ್ದಂಗೆ ಮಾಡು, ಅವಾಗ್ಲೇ ನೀನು ಸಿಕ್ಕಾಕೊಳ್ಳಲ್ಲ ಅಂತ ಹೇಳ್ತಾರೆ. ಬಿಕಾಸ್ ಆ ತಾತನಿಗೆ ಈ ಹುಡುಗಿ ಮೇಲೆ ಒಳ್ಳೆ ರೀತಿ ಪ್ರೀತಿ ಇರುತ್ತೆ. ಸೊ ಅದ್ರಿಂದಾನೇ ನೀನು ನೇರವಾಗಿ ಕೆಳಗೆ ಇಳ್ದೋಗು. ನೀನ್ ಹೋಗ್ಬೇಕಾದ್ರೆ ಅಲ್ಲಿ ಯಾರಾದ್ರೂ ಇದ್ರೆ ಜೋರಾಗಿ ಬಾಯ್ ಹೇಳಿ ಹೋಗು. ಅದಾದ್ಮೇಲೆ ಕಾರ್ ಎತ್ಕೊಂಡು ನೀನು ಹೊರಗೆ ಹೋಗ್ಬೇಕಾದ್ರೆ ಸೆಕ್ಯೂರಿಟಿ ಕ್ಯಾಮ್ರಾದಲ್ಲಿ ನೀನ್ ಹೋಗೋದು ರೆಕಾರ್ಡ್ ಆಗುತ್ತೆ. ಹೋಗೋ ದಾರಿಲಿ ಒಂದು ಆನೆ ಶಿಲೆ ಇದೆ. ಆ ಶಿಲೆನ ದಾಟಿ ರೈಟ್ ಗೆ ತಿರುಗು. ಸೊ ನೀನು ಅಲ್ಲಿ ಸೆಕ್ಯೂರಿಟಿ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ. ನೆಕ್ಸ್ಟ್
ಕಾರ್ ನ ನಿಲ್ಸಿ ಬ್ಯಾಕ್ ಸೈಡ್ ನಿಂದ ಮನೆಗೆ ಬಾ, ಅಲ್ಲಿ ನಾಯಿಗಳಿರುತ್ತೆ, ಆದ್ರೆ ಆ ನಾಯಿ ನಿನಗೆ ಪರಿಚಯ ಇರೋದ್ರಿಂದ ಅವು ಬೊಗಳಲ್ಲ. ಸೊ ಅಲ್ಲಿಂದ ಹಿಂದೆ ಬಂದ್ರೆ ಅಲ್ಲೊಂದು ಏಣಿ ಇರುತ್ತೆ, ಆ ಏಣಿಲಿ ಹತ್ತಿ ನನ್ನ ರೂಮ್ಗೆ ಬಾ ಅಂತ ಹೇಳಿರ್ತಾರೆ. ನೆಕ್ಸ್ಟ್ ಇವಳು ಏಣಿಲಿ ಹತ್ಬೇಕಾದ್ರೆ ಅದರ ಪೀಸ್ ಮುರಿದು ಕೆಳಗೆ ಬೀಳುತ್ತೆ. ಸೊ ಅದೇ 3ನೇ ಸಾರಿ ಕೇಳಿದ ಸೌಂಡ್. ಆಮೇಲೆ ನನ್ನ ರೂಮ್ಗೆ ಬಂದ್ಮೇಲೆ ನನ್ನ ಡ್ರೆಸ್ ಹಾಕೊಂಡು ಕೆಳಗೆ ನಡ್ಕೊಂಡು ಹೋಗು, ಅಲ್ಲಿ ಯಾರಾದ್ರೂ ನೋಡೋ ತರ ಹೋಗು ಅಂತ ಹೇಳಿರ್ತಾರೆ. ಅವಳು ಕೂಡ ಎಲ್ರು ನೋಡೋಂಗೆ ಹೋಗಿರ್ತಾಳೆ. ಇದನ್ನ ಆ ಕುಮಾರನ ಮಗ ನೋಡಿರ್ತಾನೆ. ನೆಕ್ಸ್ಟ್ ಆ ಡ್ರೆಸ್ ನೆಲ್ಲ ತೆಗೆದಿಟ್ಟು ನೀನ ಬಂದ ಜಾಗದಿಂದಲೇ ಹೊರಗೋಗಿ ಮನೆಗೆ ಹೋಗು ಅಂತ ಹೇಳಿರ್ತಾರೆ. ಪರವಾಗಿಲ್ವೇ, ತಾತ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಇವಳು ವಾಪಸ್ ಹೋಗ್ಬೇಕಾದ್ರೆ ಒಬ್ಳು ಮುದುಕಿ ನೋಡ್ಬಿಡ್ತಾಳೆ. ಇವಳು ಯಾರು ಅಂದ್ರೆ ಆ ಮುದುಕನ ತಾಯಿ. ಇವ್ರಿಗೂ ಕಣ್ಣು ಕಿವಿ ಸರಿಯಾಗಿ ವರ್ಕ್ ಮಾಡಲ್ಲ. ಸೊ ಈ ನರ್ಸ್ ಹುಡುಗಿನ ನೋಡಿ ಆ ಮುದುಕಿ ಕೂಡ ಮೊಮ್ಮಗಳ ಮಗ, ಅದೇ ದೊಡ್ಡ ಮಗಳ ಮಗ, ಅವನ ಹೆಸರು ಹೇಳಿ ನೀನ್ ಮತ್ತೆ ಬಂದ್ಯಾ ಅಂತಂದ್ರೆ ಇದನ್ನ ಕೇಳಿ ಇವಳಿಗೆ ಸ್ವಲ್ಪ ಶಾಕ್ ಆಗುತ್ತೆ. ಅದ್ರ ಜೊತೆ ಖುಷಿನೂ ಆಗುತ್ತೆ, ನನ್ನನ್ನ ಕಂಡಿಡಿಲಿಲ್ಲ ಇವರು ಅಂತ. ಈ ತಾತ ಯಾಕೆ ನರ್ಸ್ಗೆ ಹಿಂಗೆಲ್ಲ ಮಾಡೋಕೆ ಹೇಳ್ದ ಅಂದ್ರೆ, ಈಗ ಹೆಂಗಿದ್ರು ನೀನು ಮನೆಯಿಂದ ಹೋಗಿರ್ತೀಯ, ನೀನ್ ಹೋದ್ಮೇಲೆ ನನ್ನ ಬೇರೆಯವರು ನೋಡ್ದಂಗೆ ಲೆಕ್ಕನೂ ತೋರ್ಸಾಯ್ತು. ಸೊ ನಾಳೆ ಏನಾದ್ರೂ ಪೊಲೀಸ್ನವರು ಎನ್ಕ್ವೈರಿ ಮಾಡಿದ್ರು ಅವಳು ಸಿಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಇದನ್ನೆಲ್ಲ ಮಾಡಿರ್ತಾರೆ. ಸೊ ಇದನ್ನೆಲ್ಲ ಅವಳು ಯೋಚಿಸ್ತಾ ಇದ್ರೆ ಆಗ ಹೀರೋ ಕೈಗೆ ಆ ಕಾಯಿನ್ ವಾಪಸ್ ಬೀಳುತ್ತೆ. ಆಗ ನರ್ಸ್ ನಾನು ಮೇಲೋದೆ, ಅವ್ರಿಗೆ ಕೊಡ್ಬೇಕಾದ ಮೆಡಿಸಿನ್ ಎಲ್ಲ ಕೊಟ್ಟು ನಾನು ಮನೆಗೆ ಹೋದೆ ಅಂತ ಹೇಳ್ತಾಳೆ. ಹೀರೋ ಕೂಡ ಯಾವ ಮೆಡಿಸಿನ್ ಅಂತ ಕೇಳಿ ನೋಟ್ ಮಾಡ್ಕೊಂತಾರೆ. ಈಗ ನಿಮ್ಮ ಮೈಂಡ್ಗೆ ಟಕ್ ಅಂತ ಒಂದು ಫ್ಲಾಶ್ ಆಗಿರ್ಬೇಕೆ, ಇವಳು ಸುಳ್ಳು ಹೇಳಿದ್ಲಲ್ಲ ಅಂತ. ಎಸ್, ಅದೇ ತರ ನರ್ಸ್ ಸಪರೇಟ್ ಆಗೋಗಿ ವಾಂತಿ ಮಾಡ್ತಾಳೆ. ನೆಕ್ಸ್ಟ್ ಆ ತಾತಂಗೆ ಫ್ಯೂನರಲ್ ನಡೆಯುತ್ತೆ. ಆ ಫ್ಯೂನರಲ್ ನಲ್ಲಿ ಸುಮಾರಾಗಿರೋ ಕುಮಾರ ನರ್ಸ್ ಹತ್ರ ಬಂದು ತಾತ ಸತ್ತೋದ ಅಂತ ಚಿಂತೆ ಮಾಡಬೇಡ, ಇನ್ಮೇಲೆ ನಾನಿದ್ದೀನಿ ಅಂತ ಸಮಾಧಾನ ಮಾಡ್ತಾನೆ. ನೆಕ್ಸ್ಟ್ ಅವಳು ಮನೆಗೆ ಹೋಗೋಕೆ ಹೋದ್ರೆ ಅಲ್ಲಿ ಡಿಟೆಕ್ಟಿವ್ ಒಬ್ರೇ ಇರ್ತಾರೆ. ಅವ್ರ ಹತ್ರ ಹೋಗಿ ನರ್ಸ್ ಯಾಕಿನ್ನು ನೀವು ಮನೆಗೆ ಹೋಗಿಲ್ಲ, ಏನ್ ಕತೆ ಅಂತ ಕೇಳಿದ್ರೆ ಆಗ ಹೀರೋ ಈ ಕೊಲೆನ ಕಂಡಿಡಿಲಿಕ್ಕಾಗಿ ಯಾರೋ ನನ್ನ ದುಡ್ಡು ಕೊಟ್ಟು ನೇಮಕ ಮಾಡೋರೆ, ಬಟ್ ಅದು ಯಾರಂತ ನನ್ಗೆ ತಿಳಿತಾನೆ ಇಲ್ಲ. ಇನ್ಮೇಲೇನೆ ನನ್ನ ನಿಜವಾದ ವರಸೆನ ತೋರಿಸ್ತೀನಿ. ಸೊ ನಾಳೆ ಬೆಳಗ್ಗೆ 8 ಗಂಟೆಗೆ ನಾನು ಸ್ಟಾರ್ಟ್ ಮಾಡ್ತೀನಿ, ನೀನು ನನ್ನ ಜೊತೆಲಿ ಇರ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ಶಾಕ್ ಆದ ನರ್ಸ್ ನಾನು ಯಾಕೆ ನಿಮ್ ಜೊತೆ ಇರ್ಬೇಕು ಅಂತ ಕೇಳಿದ್ರೆ ಆ ಫ್ಯಾಮಿಲಿಗೆ ಸಂಬಂಧ ಇಲ್ದೇ ಇರೋಳು ನೀನೊಬ್ಳೆ, ಸೊ ನೀನು ಇರ್ಲೇಬೇಕು ಅಂದ್ರೆ ಸರಿ ಅಂತ ಹೇಳಿ ಅವಳು ಹೋಗ್ತಾಳೆ. ನೆಕ್ಸ್ಟ್ ಇವಳು ಮನೆಗೆ ಹೋದ್ಮೇಲೆ ಇನ್ನೊಂದು ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾಳೆ. ಇವಳು ಯಾವಾಗ ಡ್ರೆಸ್ ನ ತೆಗೆದು ವಾಪಸ್ ಹೋಗ್ಲಿಕ್ಕೆ ಬಂದ್ಲಲ್ಲ, ಆಗ ತಾತ ತನ್ನ ಕತ್ತನ್ನ ತಾನೇ ಕಟ್ ಮಾಡ್ಕೊಂಡು ಸಾಯ್ತಾನೆ. ಯಾಕಂದ್ರೆ ಇವ್ರೇನಾದ್ರೂ ಹಂಗೆ ಸತ್ರೆ ಆ ಮೆಡಿಸನ್ ಇಂದಾನೇ ಸಾವಾಗಿದೆ ಅಂತ ತಿಳಿಯುತ್ತಲ್ವಾ. ಇದೊಂದು ಸೂಸೈಡ್ ತರ ಇರ್ಬೇಕು ಅಂತಾನೆ ಬೇಕಂತಾನೆ ಕಟ್ ಮಾಡ್ಕೊಂಡು ಸಾಯ್ತಾನೆ. ಇದನ್ನ ಇವಳು ನೋಡಿ ಫುಲ್ ಆಗಿ ಅಳ್ತಾಳೆ. ಅದನ್ನೆಲ್ಲ ಈಗ ನೆನ್ಸ್ಕೊಂಡು ಫುಲ್ ಫೀಲ್ ಆಗ್ತಾಳೆ. ನೆಕ್ಸ್ಟ್ ಡೇ ಬೆಳಗ್ಗೆ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಸೆಕ್ಯೂರಿಟಿ ಕ್ಯಾಮ್ರಾನ ನೋಡ್ತಾರೆ. ಆಗ ಆ ಸೆಕ್ಯೂರಿಟಿ ಕ್ಯಾಮ್ರಾ ಆಪರೇಟರ್ ಹೇಳ್ತಾನೆ, ಅಲ್ಲಿ ಆನೆ ಶಿಲೆ ಹೊಂದಿದೆ, ಅಲ್ಲಿವರೆಗೂ ಮಾತ್ರ ಈ ಕ್ಯಾಮ್ರಾದ ಕವರೇಜ್ ಆಗೋದು, ಆ ಶಿಲೆನ ದಾಟಿದ್ರೆ ಕವರ್ ಆಗೋಲ್ಲ ಅಂತಂದ್ರೆ ಇದನ್ನ ಕೇಳಿ ನರ್ಸ್ ನ ನರಗಳೆಲ್ಲ ಟೈಟ್ ಆಗ್ತವೆ. ಯಾಕಂದ್ರೆ ಇವಳು ಅವತ್ತು ಆ ಕಾರ್ನ ಆ ಆನೆಯ ಶಿಲೆಕ್ಕಿಂತ ಮೊದಲೇ ರೈಟ್ ಗೆ ಹೋಗಿರ್ತಾಳೆ. ಆ ತಾತ ಕ್ಲಿಯರ್ ಆಗಿ ಹೇಳಿರ್ತಾನೆ ಆನೆ ಶಿಲೆ ಆದ್ಮೇಲೆ ರೈಟ್ ಹೋಗ್ಬೇಕು ಅಂತ. ಸೊ ಈಗ ನರ್ಸ್ ಗೆ ನರ್ವಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಅಯ್ಯಯ್ಯೋ ಗಾಬ್ರಿಲಿ ಆಪತ್ನ ನಾನೇ ಮಾಡ್ಕೋಬಿಟ್ನೆ, ಸಿಕ್ಕ ಹಾಕೊಂಡ್ರೆ ಸೀಲ್ ಮಾಡ್ಬಿಡ್ತಾರೆ ಅಂತ ಫುಲ್ ಭಯದಲ್ಲಿದ್ರೆ ಆಗ ವಿಡಿಯೋ ರನ್ನಿಂಗ್ ನಲ್ಲಿ ಇರ್ಬೇಕಾದ್ರೇನೆ ಟಕ್ ಅಂತ ಎಕ್ಸಿಟ್ ಬಟನ್ ನ ಪ್ರೆಸ್ ಮಾಡ್ಬಿಡ್ತಾಳೆ. ಅವಾಗ ಏನಾಗುತ್ತೆ ಅಂದ್ರೆ ಅದೊಂದು ಡಕೋಟಾ ಪ್ಲೇಯರ್ ಬೇರೆ ರನ್ನಿಂಗ್ ನಲ್ಲೇ ಕ್ಯಾಸೆಟ್ ಹೊರಗೆ ಬಂದಿದ್ರಿಂದ ಆ ಕ್ಯಾಸೆಟ್ ಹಾಳಾಗೋಗುತ್ತೆ. ದೇರ್ ಫೋರ್ ಇನ್ ಮೇಲೆ ಏನು ಮಾಡಕ್ ಆಗಲ್ಲ ಅಂತ ಆ ಆಪರೇಟರ್ ಹೇಳ್ಬಿಡ್ತಾನೆ. ಆದ್ರೂ ಬಿಡದ ಡಿಟೆಕ್ಟಿವ್ ಅದನ್ನ ನನ್ನ ಕೈಲಿ ಕೊಡಿ ನಾನು ಚೆಕ್ ಮಾಡಿಸ್ತೀನಿ ಅಂದ್ರೆ ಈ ಕಡೆ ನರ್ಸ್ಗ ಹೋಗಿದ್ದು ಜೀವ ಬರುತ್ತೆ. ಆಮೇಲೆ ಆ ಮನೆಯ ಬ್ಯಾಕ್ ಯಾರ್ಡ್ ನಲ್ಲಿ ನಡ್ಕೊಂಡು ಹೋಗ್ತಾರೆ. ನರ್ಸ್ ಮುಂದೆ ಹೋಗ್ತಾ ಇದ್ರೆ ಇವರಿಂದ ಹೀರೋ ಅಂಡ್ ಟೀಮ್ ಬರ್ತಾ ಇದೆ. ಆಗ ನರ್ಸ್ ಗೆ ಇಲ್ಲೊಂದು ಶಾಕ್ ಆದಿದೆ. ಆ ಬ್ಯಾಕ್ ಗೇಟ್ ನಲ್ಲಿ ನೋಡಿದ್ರೆ ಅವತ್ತು ಇವಳು ಆ ಗೇಟ್ ನ ಮುಖಾಂತರನೇ ನಡ್ಕೊಂಡು ಹೋಗಿದ್ಲಲ್ಲ, ಸೊ ಆ ಫುಟ್ ಪ್ರಿಂಟ್ ಇನ್ನು ಆ ಕೆಸರಲ್ಲಿ ಹಾಗೆ ಇದೆ. ಅಯ್ಯಯ್ಯೋ ಇದ್ರಿಂದ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ಥಿಂಕ್ ಮಾಡಿ ಹೋಗ್ತಾ ಇದ್ರೆ ಹಿಂದೆ ಬಂದ ಹೀರೋ ಆ ಫುಟ್ ಪ್ರಿಂಟ್ ನ ನೋಡಿ ಅವರ ಟೀಮ್ ಗೆ ಅಲರ್ಟ್ ಮಾಡಿದ್ರೆ ಅದೇ ಟೈಮ್ ಗೆ ನರ್ಸ್ ಏನು ತಿಳಿದಿರೋ ತರ ಅದ್ರ ಮೇಲೇನೆ ನಡ್ಕೊಂಡು ಹೋಗಿ ವಾಪಸ್ ಬರ್ತಾವಳೆ. ಇದನ್ನ ನೋಡಿ ಹೀರೋ ಕೂಡ ಹೋಗ್ಲಿ ಬಿಡು ಅಂತ ಸುಮ್ಮನಾಗ್ತಾರೆ. ಆಮೇಲೆ ಅಲ್ಲಿಗೆ ಆ ನಾಯಿಗಳು ಕೂಡ ಬರ್ತವೆ. ಅವುಗಳ ಜೊತೆ ನರ್ಸ್
ಮಿಂಗಲ್ ಆದ್ರೆ ಅದ್ರಲ್ಲೊಂದ್ ನಾಯಿ ಇವಳು ಮೇಲತ್ಬೇಕಾದ್ರೆ ಕಟ್ಟಾಗಿತ್ತಲ್ಲ ಆ ಏಣಿಯ ಪೀಸ್ ಅದನ್ನ ಇವಳ ಹತ್ರ ತಂದ್ಬಿಡ್ತವೆ. ಆ ಟೈಮ್ಗೆ ಹೀರೋ ಬೇರೆ ಕಡೆ ನೋಡ್ತಾ ಇರ್ಬೇಕಾದ್ರೆ ನರ್ಸ್ ಆ ಪೀಸ್ ನ ಶಾಕ್ ನಲ್ಲಿ ಆ ಕಡೆ ಬಿಸಾಕ್ತಾಳೆ. ಲೇ ಏನೇ ನೀನು ಸ್ಪಾಟ್ ಅಲ್ಲ ಸ್ಪಾಂಟಿನಿಯಸ್ ಆಗಿ ಏನಾದ್ರೂ ವಿದ್ಯೆಗಳನ್ನ ತೋರಿಸ್ತೀಯಲೆ ಅಂತ ನಾವು ನೋಡ್ತಾ ಇದ್ರೆ ನೆಕ್ಸ್ಟ್ ನಮ್ಮ ಹೀರೋ ತಾತನ ಸ್ಟಡಿ ರೂಮ್ ಹೋಗಿ ನಿನ್ನ ಮೆಡಿಕಲ್ ಬ್ಯಾಗ್ ಎಲ್ಲಿ ಅಂತ ಕೇಳಿದ್ರೆ ನಾನ್ ಇಲ್ಲೇ ಎಲ್ಲೋ ಇಟ್ಟಿದ್ದೆ ಅಂದ್ರೆ ಸೇಮ್ ಟೈಮ್ಗೆ ಆ ದೊಡ್ಡ ಮಗಳ ಮಗ ಬರ್ತಾನೆ. ಅಡತ್ತೇರಿ ಇವರು ಕ್ಯಾಪ್ಟನ್ ಅಮೆರಿಕಾ ಅಲ್ವಾ, ಸೊ ನಾವ್ ಇವರನ್ನ ಕ್ಯಾಪ್ಟನ್ ಅಂತಾನೆ ಕರೆಯೋಣ. ಇವರೇ ಅವತ್ತು ಆ ಪಾರ್ಟಿಯಿಂದ ಕೋಪಿಸ್ಕೊಂಡು ಹೋದವರು, ಈಗ ಬಂದವರೇ. ಸೊ ತಾತನ ಫ್ಯೂನರಲ್ ಗೆ ಬರ್ಲಿಲ್ಲ ಅಂತ ಎಲ್ರು ಬೈತಾ ಇದ್ರೆ ಆಗ ಸುಮಾರಾಗಿರುವ ಕುಮಾರ್ ಹೇಳ್ತಾನೆ, ನನ್ನ ಮಗ ಪಾರ್ಟಿ ನಡಿಬೇಕಾದ್ರೆ ಆ ತಾತನ ರೂಮ್ ನ ಪಕ್ಕದಲ್ಲಿರೋ ಬಾತ್ರೂಮ್ ನಲ್ಲಿದ್ರು. ಆಗ ಆ ತಾತನ ರೂಮ್ ನಲ್ಲಿ ತಾತನಿಗೂ ಈ ಕ್ಯಾಪ್ಟನ್ಗೂ ಏನೋ ಗಲಾಟೆ ನಡೀತು. ಆಗ ತಾತ ಇದು ನನ್ನಿಷ್ಟ ಅಂತ ಹೇಳವ್ರೆ, ನಾನಿದು ನಿನಗೆ ಕೊಡ್ತಾ ಇರೋ ಲಾಸ್ಟ್ ವಾರ್ನಿಂಗ್ ಅಂತ ಕ್ಯಾಪ್ಟನ್ ಕೂಡ ತಾತನಿಗೆ ಹೇಳವನೆ. ಇದು ನಿಜನೋ ಇಲ್ವೋ ಅವನತ್ರ ಕೇಳಿ ಅಂತ ಕುಮಾರ ಹೇಳಿದ್ರೆ ಆಗ ಕ್ಯಾಪ್ಟನ್ ನ ಅಪ್ಪ ಅಮ್ಮ ಅವನತ್ರ ಕೇಳ್ತಾರೆ ಅದು ನಿಜಾನೇನೋ ಅಂತ. ಅದಕ್ಕೆ ಅವನು ಕೂಡ ಹೌದು ಅಂತ ಒಪ್ಕೊಂತಾನೆ. ನೆಕ್ಸ್ಟ್ ನಮ್ಮ ನರ್ಸ್ ಬಿಸಾಕಿದ್ಲಲ್ಲ ಅದು ಹೀರೋಗೆ ಸಿಗುತ್ತೆ. ಇದನ್ನ ಇಟ್ಕೊಂಡು ಅದು ಯಾವ್ದ್ರಿಂದ ಹೊಡೆದಿದೆ ಅಂತ ಕಂಡು ಹಿಡಿದು ಅದ್ರ ಮೂಲಕ ಹೋದ್ರೆ ಆ ರೂಮ್ಗೆ ಹೋಗ್ಬಹುದು ಅಂತ ಆ ರೂಮ್ಗೆ ಹೋಗಿ ನೋಡ್ತಾರೆ. ಅಲ್ಲಿ ಯಾರೋ ನಡೆದುಕೊಂಡು ಹೋದ ಫುಟ್ ಪ್ರಿಂಟ್ ಇದೆ. ಸೊ ಇದನ್ನ ನೋಡಿದ್ಮೇಲೆನೆ ಹೀರೋಗೆ 100% ಇದು ಕೊಲೆನೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಹೀಗೆ ನಡೀತಾ ಇದ್ರೆ ಆ ಕಡೆ ಲಾಯರ್ ಆಸ್ತಿನ ಹಂಚೋ ಬಗ್ಗೆ ಮಾತಾಡ್ತಾವ್ರೆ. ಆಗ ಆ ತಾತ ಬರೆದಿಟ್ಟ ವಿಲ್ ನ ಲಾಯರ್ ಓದ್ತಾರೆ. ಇಡೀ ಕುಟುಂಬನೇ ಇದನ್ನ ಎದುರು ನೋಡ್ತಾ ಇದೆ. ಏನೇ ಆದ್ರೂ ಕರೆಂಟ್ ವೈರ್ ಎಷ್ಟೇ ಸಣ್ಣಕ್ಕಿದ್ರು ಅದು ಕೊಡೋ ಶಾಕ್ ಸುಟ್ಟೋಗೋ ತರ ಇರುತ್ತೆ. ಅದೇ ತರ ಒಂದು ಶಾಕ್ ನ ತಾತ ಇವರ ಫ್ಯಾಮಿಲಿಗೆ ಕೊಡ್ತಾನೆ. ಅದೇನಂದ್ರೆ ಟೋಟಲ್ ಇವನ ಸ್ವತ್ತನ್ನೆಲ್ಲ ಆ ನರ್ಸ್ ನ ಹೆಸರಿಗೆ ಬರ್ದವನೆ. ಇದನ್ನ ಕೇಳಿ ಆ ಫ್ಯಾಮಿಲಿನೇ ಫ್ರಸ್ಟ್ರೇಷನ್ ಗೆ ಹೋಗ್ಬಿಡ್ತಾರೆ. ಯಾರ ಆಸ್ತಿನ ಯಾರ್ಗ್ ಬರೆಯೋದಂತೆ ಅಂತ. ಬಟ್ ಇದನ್ನೆಲ್ಲ ಕೂಲ್ ಆಗಿ ತಗೊಂಡ ಕ್ಯಾಪ್ಟನ್ ನಕ್ಕೊಂಡೆ ಅಲ್ಲಿಂದ ಹೋಗ್ತಾರೆ. ಇಲ್ಲಿರೋರ್ಗೂ ಇದೇನ್ ನಡೀತಾ ಆಯ್ತ ಅಂತ ತಿಳಿತಾ ಇಲ್ಲ, ಅಲ್ಲಿರೋ ನರ್ಸ್ಗೂ ಇದೇನು ಅಂತಾನೆ ತಿಳಿತಾ ಇಲ್ಲ. ಬಟ್ ಎಲ್ರು ಫುಲ್ಲು ಗಾಂಡಲ್ಲಿ ಅವಳ ಮೇಲೆ ಹೋದ್ರೆ ಹೀರೋಗೆ ತಿಳಿಯುತ್ತೆ, ಓಕೆ ಇದರ ನಂತರನು ನೀನ್ ಇಲ್ಲಿದ್ರೆ ನಿನಗೆ ಪ್ರಾಬ್ಲಮ್ ಅಂತ ಅವಳನ್ನ ಅಲ್ಲಿಂದ ಕಳಿಸ್ತಾರೆ. ಈಗ ಎಲ್ಲಾ ಬಂದು ಆ ಹುಡುಗಿ ಹತ್ರ ಕೇಳ್ಕೊಂತವ್ರೆ, ನಮ್ಮ ಆಸ್ತಿನ ಕೊಟ್ಬಿಡು ಅಂತ. ಇವಳು ಕಾರಿಂದ ಹೋಗೋಣ ಅಂತ ಸ್ಟಾರ್ಟ್ ಮಾಡ್ತಾಳೆ. ಇವಳ ಬ್ಯಾಡ್ ಟೈಮ್ಗೆ ಅದು ಸ್ಟಾರ್ಟ್ ಆಗ್ತಾ ಇಲ್ಲ. ಆಗ ಕ್ಯಾಪ್ಟನ್ ಕಾರ್ ತಂದು ಇವಳನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಇವರಿಬ್ರು ಒಂದು ರೆಸ್ಟೋರೆಂಟ್ ಗೆ ಹೋಗ್ತಾರೆ. ಅಲ್ಲಿ ನರ್ಸ್ ತಿಂತಾ ಇದ್ರೆ ಕ್ಯಾಪ್ಟನ್ ಕೇಳ್ತಾರೆ, ನಮ್ಮ ತಾತ ಸೂಸೈಡ್ ಮಾಡ್ಕೊಳ್ಳೋ ಆಳಲ್ಲ, ಅದ್ ನಂಗೆ ಚೆನ್ನಾಗೇ ಗೊತ್ತು, ಕರೆಕ್ಟ್ ಆಗಿ ಹೇಳು ಏನಾಯ್ತು ಅಂದ್ರೆ. ಇವಳು ಬೇರೆ ದಾರಿ ಇಲ್ದೆ ಎಲ್ಲಾ ಮ್ಯಾಟರ್ನು ಹೇಳ್ಬಿಡ್ತಾಳೆ. ಇನ್ನು ಆ ಕಡೆ ನೋಡಿದ್ರೆ ಟೋಟಲ್ ಫ್ಯಾಮಿಲಿ ಸೇರ್ಕೊಂಡು ಇವಳ ಹತ್ರದಿಂದ ಆಸ್ತಿನ ಹೇಗೆ ಕಿತ್ಕೊಳ್ಳೋದು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಕಡೆ ಕ್ಯಾಪ್ಟನ್ ನರ್ಸ್ ನ ಸಮಾಧಾನ ಮಾಡ್ತಾರೆ. ನಮ್ಮ ತಾತನ ಆಸೆ ಈ ಆಸ್ತಿ ನಿನ್ ಹತ್ರ ಇರ್ಬೇಕು ಅಂತಾನೆ. ಸೊ ಇದನ್ನ ನೀನು ಯಾರಿಗೂ ಕೊಡೋ ಅವಶ್ಯಕತೆನೇ ಇಲ್ಲ, ನಾನು ನಿನ್ನ ಜೊತೆ ನಿಲ್ತೀನಿ ಅಂತ ಇವಳಿಗೆ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ನಮ್ಮ ಹೀರೋ ಆ ವಯಸ್ಸಾದ ಮುದುಕಿಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಬಟ್ ಆ ಮಹಾತಾಯಿ ಏನ್ ಹೇಳುದು ಅಂತ ತೋರ್ಸಲ್ಲ. ಅದಾದ್ಮೇಲೆ ಈ ಸುಮಾರಾಗಿರೋ ಕುಮಾರ ನರ್ಸ್ ಹತ್ರ ಬಂದು ಕೇಳ್ಕೊಳ್ಳೋ ತರಾನೇ ಆಸ್ತಿಗಾಗಿ ಆವಾಜ್ ಆಗ್ತಾನೆ. ಆಗ ನರ್ಸ್ ಈಗ ಎಲ್ಲ ನನ್ನ ಹತ್ರ ಇದೆ, ನಾನ್ ಏನ್ ಬೇಕಾದ್ರೂ ಮಾಡಬಲ್ಲೆ ಅಂತ ವಾಪಸ್ ಕುಮಾರನಿಗೆ ಕಾಮ್ ಆಗಿ ನರ್ಸ್ ಹೇಳಿ ಹೋದ್ರೆ ಆಮೇಲೆ ಮನೆಗೆ ಹೋಗಿ ನೋಡಿದ್ರೆ ಅವಳಿಗೊಂದು ಲೆಟರ್ ಬಂದಿರುತ್ತೆ. ಅದನ್ನ ತೆಗೆದು ನೋಡಿದ್ರೆ ಅಲ್ಲಿ ಇವಳಿಗಿನ್ಯಾರೋ ಶಾಕ್ ಕೊಡ್ತಾನೆ, ನೀನೇ ತಾನೆ ಇದನ್ನ ಮಾಡಿದ್ದು ಅಂತ ಬರ್ದಿರುತ್ತೆ. ಆ ಲೆಟರ್ ಯಾವ್ದು ಅಂದ್ರೆ ಅದು ಸಾತೋದ ತಾತನ ಮೆಡಿಕಲ್ ರಿಪೋರ್ಟ್. ಬಟ್ ಅದ್ರಲ್ಲಿ ಅರ್ಧ ಮಾತ್ರ ಇದೆ. ಅದ್ರಲ್ಲಿ ತಾತನ ಹೆಸರು ID ನಂಬರ್ ಮಾತ್ರ ಇರುತ್ತೆ. ಇದನ್ನ ಸ್ಟ್ರೈಟ್ ಆಗಿ ಹೋಗಿ ಕ್ಯಾಪ್ಟನ್ ಗೆ ಕೊಡ್ತಾಳೆ, ಈ ತರ ಲೆಟರ್ ಬಂದಿದೆ ಅಂತ. ಅದನ್ನ ನೋಡಿದ ಕ್ಯಾಪ್ಟನ್ ಇದೇನು ಬ್ಲಾಕ್ ಮೇಲ್ ತರ ಇದೆ ಅನ್ಸುತ್ತೆ, ಸೊ ಆ ರಿಪೋರ್ಟ್ ಕೊಟ್ಟಿರೋ ಪ್ಲೇಸ್ ಗೆ ಹೋಗಿ ನೋಡೋಣ ಅಂತ ಅಲ್ಲೋಗಿ ನೋಡಿದ್ರೆ ಆ ಪ್ಲೇಸ್ ಎಲ್ಲ ಸುಟ್ಟೋಗಿದೆ. ಅದ್ರೊಳಗಿದ್ದ ಎಲ್ಲಾ ಡಾಕ್ಯುಮೆಂಟ್ಸ್ ಸುಟ್ಟು ಕರಕಲಾಗಿದೆ. ಇದನ್ನ ಅಲ್ಲಿ ನಿಂತ್ಕೊಂಡು ಹೀರೋ ಕೂಡ ನೋಡ್ತಾ ಇದ್ರೆ ಇವರಿಬ್ರು ಕಾರಲ್ಲಿ ಅಲ್ಲಿಗೆ ಬಂದು ಹೀರೋನ ನೋಡಿ ವಾಪಸ್ ಕಾರ್ ಒಳಗೆ ಏನ್ ಮಾಡ್ಬೇಕು ಅಂತ ತಿಳಿದೆ ಒಳಗೆ ಕೂತಿದ್ರೆ ಆಗ ಕ್ಯಾಪ್ಟನ್ ಕೇಳ್ತಾರೆ, ನಿನ್ನ ಮೇಲ್ಗೇನಾದ್ರೂ ಬಂದಿದ್ಯಾ ನೋಡು ಅಂತ ಹೇಳಿದ್ರೆ ಹಂಗೆ ಇವಳು ಕೂಡ ಮೇಲ್ ತೆಗೆದು ನೋಡಿದ್ರೆ 10 ಗಂಟೆಗೆ ಇಲ್ಲಿಗೆ ಬಾ ಅಂತ ಒಂದು ಮೇಲ್ ಬಂದಿರುತ್ತೆ. ಅದನ್ನ ಇವರು ನೋಡ್ತಾ ಇದ್ರೆ ಅವರನ್ನ ಹೀರೋ ನೋಡ್ಬಿಡ್ತಾರೆ. ಸೊ ನರ್ಸ್ ಅಲ್ಲಿಂದ ಕಾರ್ ನಲ್ಲಿ ಎಸ್ಕೇಪ್ ಆಗೋಕೆ ನೋಡಿದ್ರೆ ಹೀರೋ ಬಿಡ್ತಾರ, ಹಿಂದೆಯಿಂದ ಚೇಸ್ ಮಾಡ್ಕೊಂಡು ಹೋಗಿ ಸೆಂಟ್ರಲ್ಲಿ ಲಾಕ್ ಮಾಡ್ತಾರೆ. ಬಂದವರು ಆ ಹುಡುಗಿನ ಅರೆಸ್ಟ್ ಮಾಡ್ತಾರೆ ಅಂತ ನೋಡಿದ್ರೆ ಕ್ಯಾಪ್ಟನ್ ನ ಅರೆಸ್ಟ್ ಮಾಡ್ತಾರೆ. ನಾನು ಅವನನ್ನೇ ಹುಡುಕೊಂಡು ಬಂದಿದ್ದು, ಅವನ್ ತಾನೇ ನಿನ್ನ ಫಾಸ್ಟ್ ಆಗಿ ಓಡಿಸು ಅಂತ ಹೇಳಿದ್ದು ಅಂದ್ರೆ ಇವಳು ಕೂಡ ಹೌದೌದು ಅಂತಾಳೆ. ಇವಳು ಯಾರೋ ಆನ್ ಸ್ಪಾಟ್ ಅಲ್ಲಿ ಆಕ್ಟಿವೇಟ್ ಆಗೋ ಉಸಿರು
ಪಾವಳಿ ಇದ್ದಂಗವಳೆ ಅಂತ ನಾವು ನೋಡ್ತಾ ಇದ್ರೆ ಕ್ಯಾಪ್ಟನ್ ನ ಲಾಕ್ ಮಾಡಿ ಪೊಲೀಸ್ನವರು ಕರ್ಕೊಂಡು ಹೋಗ್ತಾರೆ. ಹೀರೋ ನರ್ಸ್ ನ ಜೊತೆಯಲ್ಲಿ ಹೋಗೋಕೆ ರೆಡಿ ಆಗ್ತಾರೆ. ಆಗ ಹೀರೋಯಿನ್ ವಾಂತಿ ಮಾಡ್ಬಿಡ್ತಾಳೆ, ಬಿಕಾಸ್ ಈಗೊಂದು ಸುಳ್ಳು ಹೇಳಿದ್ಲಲ್ಲ. ನೆಕ್ಸ್ಟ್ ಹೀರೋ ನಡಿ ಇಬ್ರು ಸೇರಿ ಪೊಲೀಸ್ ಸ್ಟೇಷನ್ ಗೆ ಹೋಗೋಣ ಅಂತಂದ್ರೆ ನರ್ಸ್ ಡ್ರೈವ್ ಮಾಡ್ಕೊಂಡು ಟೈಮ್ ನೋಡ್ತಾವಳೆ. ಬಿಕಾಸ್ ಅವನ್ಯಾರೋ 10 ಗಂಟೆಗೆ ಬರ್ಬೇಕು ಅಂತ ಹೇಳಿದ್ನಲ್ಲ, ಹೋಗ್ಲಿಲ್ಲ ಅಂದ್ರೆ ಎಲ್ಲಿ ಆ ಮ್ಯಾಟರ್ ನ ಲೀಕ್ ಮಾಡ್ಬಿಡ್ತಾನೋ ಅನ್ನೋ ಭಯ ಇವಳಿಗೆ. ಸೊ ನರ್ಸ್ ಆನ್ ದ ವೇ ಆ ಪ್ಲೇಸ್ ಗೆ ಹೋಗಿ ಅಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ, ಅವಳನ್ನ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೀರೋ ಹೇಳಿ ಆ ಪ್ಲೇಸ್ ನ ಒಳಗೋದ್ರೆ ಹೀರೋ ಹೊರಗೆ ಇದ್ದಾರೆ. ಒಳಗೋಗಿ ನೋಡಿದ್ರೆ ಅಲ್ಲಿ ಇನ್ನೊಂದು ಶಾಕ್. ಆ ಕೆಲಸದ ಹುಡುಗಿ ಇದ್ಲಲ್ಲ, ಅವಳು ಸಾವು ಬದುಕಿನ ನಡುವೆ ಹೋರಾಡ್ತಾವಳೆ. ಅಲ್ಲಿ ಇವಳ ಪರಿಸ್ಥಿತಿ ನೋಡಿ ನರ್ಸ್ ಆಂಬುಲೆನ್ಸ್ ಗೆ ಕಾಲ್ ಮಾಡಿದ್ರೆ ಅದು ಬರುತ್ತೆ. ಆಂಬುಲೆನ್ಸ್ ಅನ್ನ ನೋಡಿ ಹೀರೋ ಏನಾಯ್ತು ಅಂತ ನೋಡಿ ಎಲ್ರು ಹಾಸ್ಪಿಟಲ್ ಗೆ ಹೋಗ್ತಾರೆ. ಹಾಸ್ಪಿಟಲ್ ಗೆ ಹೋದ್ಮೇಲೆ ನರ್ಸ್ ಹೀರೋ ಹತ್ರ ನಾನೇ ಇದನ್ನೆಲ್ಲ ಮಾಡಿದ್ದು, ನಾನೇ ಇದನ್ನೆಲ್ಲ ಕ್ಲೋಸ್ ಮಾಡ್ಬೇಕು, ಆ ಮನೆಯವ್ರ ಹತ್ರ ಹೋಗಿ ನಾನೇ ಕಾರಣ ಅಂತೇಳಿ ಅವರ ಆಸ್ತಿನ ಅವ್ರಿಗೆ ಕೊಟ್ಬಿಡ್ತೀನಿ ಅಂತಂದ್ರೆ ಹೀರೋ ಕೂಡ ಸರಿ ಅಂತಾರೆ. ನೆಕ್ಸ್ಟ್ ಅವರ ಫ್ಯಾಮಿಲಿನೆಲ್ಲ ಸೇರಿಸಿ ನರ್ಸ್ ಎಲ್ಲಾನು ಹೇಳ್ಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇದ್ರೆ ಆಗ ನಮ್ಮ ಹೀರೋ ಒಳನೋಗಿ ನೀವು ಈ ಹುಡುಗಿನ ನಾಯಿ ತರ ಟ್ರೀಟ್ ಮಾಡಿದ್ರಿ, ಕೇರ್ ಕೂಡ ಮಾಡ್ಲಿಲ್ಲ, ಬಟ್ ಮೇಲ್ ಮಾತ್ರ ನಮ್ ಹುಡುಗಿ ಅಂತ ಹೇಳ್ತಾ ಇದ್ರಿ, ಅವಳು ಆಸ್ತಿನೆಲ್ಲ ನಿಮ್ಗೆ ಕೊಡಲ್ಲ, ಆಸ್ತಿ ಅವಳ ಹತ್ರ ಇರೋದೇ ಸರಿ, ಇದನ್ನೇ ಅವಳು ನಿಮ್ಮ ಹತ್ರ ಹೇಳ್ಬೇಕು ಅಂತ ಬಂದ್ಲು ಅಂತ ಹೇಳಿ ನರ್ಸ್ ನ ಕರ್ಕೊಂಡು ಅವರು ಅಲ್ಲಿಂದ ಹೋಗ್ತಾರೆ. ಅಷ್ಟೇ ಉಳುವವನೇ ಭೂಮಿಯ ಒಡೆಯ ಅನ್ನೋ ತರ ತಾತನ್ನ ನೋಡ್ಕೊಂಡವಳಿಗೆ ಆಸ್ತಿ ಅನ್ನೋ ಫೀಲಿಂಗ್ ನಲ್ಲಿದ್ದವರಿಗೆ ನಮ್ಮ ಹೀರೋ ಈ ಶಾಕ್ ನ ಕೊಟ್ಟು ಹೋಗ್ತಾರೆ. ಊರ್ಕುಂಟಾವ ಗೀರ್ಕುಂಟಾವ ಅನ್ನೋ ತರ ಕನ್ಫ್ಯೂಷನ್ ಅಲ್ಲಿ ಆ ಫ್ಯಾಮಿಲಿ ಇದಾರೆ. ಆ ಕಡೆ ನರ್ಸ್ ನಾನು ಇರೋದನ್ನೆಲ್ಲ ಹೇಳಿ ಎಲ್ಲಾನು ಮುಗಿಸೋಣ ಅನ್ಕೊಂಡ್ರೆ ನೀವ್ಯಾಕೆ ಹೀಗ್ ಮಾಡಿದ್ರಿ ಅಂದ್ರೆ ಆಗ ಹೀರೋ ಹೇಳ್ತಾರೆ ಇದಿನ್ನು ಮುಗಿದಿಲ್ಲ, ನನಗಿನ್ನು ನನ್ನ ಯಾರು ಹೈರ್ ಮಾಡಿದ್ರು ಅಂತಾನೆ ತಿಳಿತಾ ಇಲ್ಲ, ಇದ್ರಲ್ಲಿ ಇನ್ನು ಏನೋ ಮ್ಯಾಟ್ರ್ ಇದೆ ಅಂತಾರೆ. ನೆಕ್ಸ್ಟ್ ಆ ಕ್ಯಾಪ್ಟನ್ ನ ಕರೆಸ್ತಾರೆ. ಇದಾದ್ಮೇಲೆನೆ ಎಲ್ಲಾ ಪ್ರಶ್ನೆಗೂ ಪ್ರಾಪರ್ ಆಗಿ ಉತ್ತರ ಸಿಗೋದು. ಆಮೇಲೆ ಕ್ಯಾಪ್ಟನ್ ಹತ್ರ ಹೀರೋ ಕೇಳ್ತಾರೆ ಅವತ್ತು ಗಲಾಟೆ ಆಯ್ತಲ್ಲ, ನಿನಗೂ ನಿನ್ನ ತಾತಂಗೂ ಪಾರ್ಟಿ ನಡಿಬೇಕಾದ್ರೆ ಅದ್ರಿಂದ ತಾನೇ ನೀನು ಅಲ್ಲಿಂದ ಕೋಪಿಸ್ಕೊಂಡು ಹೋದೆ ಸರಿ ಒಳಗೆ ಅಂತದ್ದೇನಾಯ್ತು ಅಂದ್ರೆ ಆಗ ಇವನು ಕೂಡ ಒಂದು ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾನೆ. ಈ ಹುಡುಗಿಗೇನೆ ಸ್ವತ್ತನ್ನೆಲ್ಲ ಬರಿತೀನಿ ಅಂತ ತಾತ ಕ್ಯಾಪ್ಟನ್ ಗೆ ಹೇಳಿರ್ತಾನೆ, ಅದರಿಂದಾನೇ ಇಬ್ರಿಗೂ ಗಲಾಟೆ ಆಗಿರುತ್ತೆ. ಅದು ನನ್ನಿಷ್ಟ ಅಂತ ತಾತ ಹೇಳಿರ್ತಾನೆ, ನಾನ್ ನಿನಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಅಂತ ಕ್ಯಾಪ್ಟನ್ ಕೂಡ ಹೇಳಿರ್ತಾನೆ. ಈ ಮಾತುಗಳನ್ನೇ ಆ ಕುಮಾರನ ಮಗ ಕೇಳಿಸ್ಕೊಂಡಿರ್ತಾನೆ. ಬಟ್ ಇದ್ಯಾವ್ದನ್ನು ಹೇಳದ ಕ್ಯಾಪ್ಟನ್ ನಾವು ಸುಮ್ನೆ ಮಾತಾಡ್ತಿದ್ವಿ ಅಂತ ಕವರ್ ಮಾಡ್ತಾವ್ರೆ. ಅದಕ್ಕೆ ನಮ್ಮ ಹೀರೋ ನೀನೇನ್ ಮಾತಾಡ್ದೆ ನಾನು ಹೇಳ, ಆಲ್ರೆಡಿ ಆಸ್ತಿನೆಲ್ಲ ಈ ಹುಡುಗಿ ಹೆಸರಲ್ಲಿ ಬರೀತಾರೆ ಅಂತ ನಿನ್ಗೆ ಗೊತ್ತು, ಇದು ಗೊತ್ತಿದ್ರಿಂದಾನೇ ನೀನು ಗಲಾಟೆ ಮಾಡ್ಕೊಂಡು ಹೋದೆ. ಕಾರ್ ಎತ್ಕೊಂಡು ಹೋಗ್ಬೇಕಾದ್ರೆ ನಿನಗೊಂದು ಐಡಿಯಾ ಬಂತು, ಈ ಹುಡುಗಿ ಕಡೆಯಿಂದನೇ ಆ ತಾತನ ಮುಗಿಸೋಣ, ಆಗ ಅವಳು ಜೈಲ್ಗೆ ಹೋಗ್ತಾಳೆ, ಸ್ವತ್ತು ನಮಗೆ ಸೇರುತ್ತೆ ಅಂತ ಪ್ಲಾನ್ ಮಾಡಿ ಸೆಕ್ಯೂರಿಟಿ ಕ್ಯಾಮ್ರಾ ರೇಂಜ್ ನ ಬಿಟ್ಟು ಕಾರ್ ನಿಲ್ಸಿ ಮನೆಯ ಬ್ಯಾಕ್ ಸೈಡ್ ನಿಂದ ಮೇಲೆತ್ತಿ ಹೊರಗೆ ಬಂದಿದ್ಯಾ. ಅದಾದ್ಮೇಲೆ ತಾತನ ರೂಮ್ ಹೋಗಿ ಅಲ್ಲಿ ಇವಳ ಮೆಡಿಕಲ್ ಬ್ಯಾಗ್ ನ ತೆಗೆದು ಆ ಮೆಡಿಸನ್ ಅನ್ನ ನೀನೆ ಅಲ್ಲಿ ಚೇಂಜ್ ಮಾಡಿ ಇಟ್ಟಿದ್ಯಾ. ಇನ್ನು ಆ ಆಂಟಿಬಯೋಟಿಕ್ ಇದ್ರೆ ಯೂಸ್ ಮಾಡ್ಬಿಡ್ತಾರೆ ಅಂತ ಅದನ್ನು ಅವಳ ಬ್ಯಾಗ್ ನಿಂದ ನೀನೆ ತಗೊಂಡ್ ಬಂದಿದ್ಯಾ. ಇದರಿಂದಾನೇ ನರ್ಸ್ ಗೆ ಹುಡುಕ್ಬೇಕಾದ್ರೆ ಆ ಆಂಟಿಬಯೋಟಿಕ್ ಸಿಗ್ಲಿಲ್ಲ ಅಂತ ಹೀರೋ ಹೇಳ್ತಾ ಇದ್ರೆ ಆಗ ಸೆಂಟ್ರಲ್ಲಿ ಬಂದ ನರ್ಸ್ ನೀವ್ ಹೇಳ್ದಂಗೆ ಅವರು ನಿಜವಾಗ್ಲೂ ಮೆಡಿಸನ್ ನ ಚೇಂಜ್ ಮಾಡಿ ಇಟ್ಟಿದ್ರೆ ನಾನು ಫಸ್ಟ್ ಆ ಜಾಸ್ತಿ ಕೊಡಬೇಕಾಗಿದ್ದ ಮೆಡಿಸನ್ ಬಾಟಲ್ ನ ಬದಲು ಕಮ್ಮಿ ಕೊಡಬೇಕಾದ ಮೆಡಿಸನ್ ಅನ್ನೇ ಕೊಟ್ಟೆ. ದಟ್ ಮೀನ್ಸ್ ಇವರು ಆ ಬಾಟಲ್ ನಲ್ಲಿರೋದನ್ನ ಚೇಂಜ್ ಮಾಡಿದ್ರೆ ನಾನು ಕರೆಕ್ಟ್ ಆದ ಡೋಸ್ ಅನ್ನೇ ಕೊಟ್ಟಿದ್ದೆ ಅಂತ ಅವಳಂದ್ರೆ ಎಸ್ ನಿಜವಾಗ್ಲೂ ನೀನು ಕರೆಕ್ಟ್ ಆದ ಡೋಸೇಜ್ ಅನ್ನೇ ಕೊಟ್ಟಿದ್ಯಾ ಅಂತ ಹೀರೋ ಕೂಡ ಹೇಳ್ತಾರೆ. ಆಕ್ಚುಲಿ ನೀನು ಹೇಳ್ದಂಗೆ ಆಂಬುಲೆನ್ಸ್ ಗೆ ಕಾಲ್ ಮಾಡಿ ಅದು ಬರೋವರೆಗೂ ಇದ್ದಿದ್ರೆ ಸಾಕು, ಅವರು ಇವತ್ತು ಜೀವಂತವಾಗಿರ್ತಾ ಇದ್ರು ಅಂತ ಹೇಳಿ. ನೆಕ್ಸ್ಟ್ ನೀನು ವಾಪಸ್ ಹೋಗ್ಬೇಕಾದ್ರೆ ಆ ಮಹಾತಾಯಿ ಕ್ಯಾಪ್ಟನ್ ನ ಹೆಸರಿ ತಾನೇ ಮಾತಾಡ್ಸಿದ್ಲು. ದಟ್ ಮೀನ್ಸ್ ನೀನ್ ಹೋಗೋಕ್ ಮುಂಚೆನೆ ಇವನೊಳಗ ಹೋಗಿದ್ದನ್ನ ಆ ಮಹಾತಾಯಿ ಗುರುತಿಸೋಳೆ. ಇದನ್ನೆಲ್ಲ ಅವರೇ ನನಗೆ ಹೇಳಿದ್ದು. ಆಗ ಕ್ಯಾಪ್ಟನ್ ಸರಿ ಓಕೆ, ಇದಕ್ಕೆಲ್ಲ ನಿನ್ನ ಹತ್ರ ಏನ್ ಎವಿಡೆನ್ಸ್ ಇದೆ ಅಂತ ಅವನು ನಕ್ರೆ, ಲೇ ಅರ್ಧಂಬರ್ಧ ಅಳಿತಪ್ಪಿರೋ ಹಳೆ ರೈಲೆ ಇರೋ ಸ್ವಲ್ಪ ನಾನು ಹೇಳೋವರೆಗೂ ಅವತ್ತು ನೈಟೇ ನೀನಿಟ್ಟಿರೋ ಚೇಂಜ್ ಮೆಡಿಸನ್ ನ ಎತ್ತೋಕೆ ಮನೆಗೆ ಬಂದಿದ್ಯಾ. ಆಗ ನಾಯಿ ಬಗಳಿದ್ರಿಂದ ಭಯದಲ್ಲಿ ಓಡೋದೆ. ಅದಾದ್ಮೇಲೆನೆ ನ್ಯೂಸ್ ಪೇಪರ್ ನಲ್ಲಿ ತಾತ ಸೂಸೈಡ್ ಮಾಡ್ಕೊಂಡವ್ರೆ ಅಂತ ಬಂದ್ಮೇಲೆ ಅಯ್ಯಯ್ಯೋ ನನ್ನ ಪ್ಲಾನ್ ಎಲ್ಲಿ ವೇಸ್ಟ್ ಆಗೋಗುತ್ತೆ, ಇದು ಮೆಡಿಕಲ್ ಎರರ್ ಅಂತ ಪ್ರೂವ್ ಮಾಡ್ಬೇಕು ಅನ್ನೋದಕ್ಕಾಗಿನೇ ಆ ತಾತ ತೀರೋಗಿರೋ ನ್ಯೂಸ್ ಅನ್ನ ಹಂಗೆ ದುಡ್ಡನ್ನ ಸೇರಿಸಿ ನೀನೇನ
ನನ್ನ ಮನೆಗೆ ಕರೆಸಿದ್ದು. ಆ ಪೊಲೀಸ್ ಎನ್ಕ್ವೈರಿ ಎಲ್ಲ ಮುಗಿದ ಮೇಲೆ ಆ ಮನೆಯಲ್ಲಿ ಯಾರು ಇಲ್ದೆ ಇದ್ದಾಗ ನೀನು ಆ ರೂಮ್ ಹೋಗಿ ಚೇಂಜ್ ಮಾಡಿದ ಮೆಡಿಸನ್ ನ ಎತ್ತೋಕೆ ಹೋಗಿದ್ಯಾ. ಆಗ ಆ ಕೆಲಸದ ಹುಡುಗಿ ನೋಡ್ಬಿಟ್ಲು. ಸೊ ಆ ಕೆಲಸದ ಹುಡುಗಿ ನಿನಗೊಂದು ಲೆಟರ್ ನ ಕಳಿಸ್ತಾಳೆ. ಈ ತರ ಟೈಮ್ಗೆ ನೀನ್ ಇಲ್ಲಿಗ್ ಬಾ, ಬಿಕಾಸ್ ಇದನ್ನೆಲ್ಲ ನೀನೇ ಮಾಡಿದ್ದು ಅಂತ ನನಗ್ ಗೊತ್ತು ಅಂತ ಇರುತ್ತೆ ಅದ್ರಲ್ಲಿ. ಆ ಲೆಟರ್ ನ ನೋಡಿ ನೀನು ಶಾಕ್ ಆಗಿದ್ಯಾ. ನೆಕ್ಸ್ಟ್ ನೀನು ಅವತ್ತು ನರ್ಸ್ ನ ಪಿಕಪ್ ಮಾಡ್ಕೊಂಡೋಗಿ ರೆಸ್ಟೋರೆಂಟ್ ನಲ್ಲಿ ಎಲ್ಲಾ ನಿಜಾನ ತಿಳ್ಕೊಂಡಿದ್ಯಾ. ಆಗ್ಲೇ ನಿನ್ಗೆ ತಿಳಿತು ಇದೊಂದು ಮೆಡಿಕಲ್ ಎರರ್ ಅಲ್ಲ, ನಿಜವಾಗ್ಲೂ ಸೂಸೈಡ್ ಅಂತ. ಇದು ಮೆಡಿಕಲ್ ಎರರ್ ಅಲ್ಲ ಅನ್ನೋ ಸತ್ಯ ಹೊರಗೆ ಬರಬಾರ್ದು ಅಂತಾನೆ ಆ ತಾತನ ಬ್ಲಡ್ ಸ್ಯಾಂಪಲ್ ಇದ್ದ ಬಿಲ್ಡಿಂಗ್ ಅನ್ನೇ ನೀನು ಸುಟ್ಟಾಕ್ದೆ. ಅದಾದ್ಮೇಲೆನೆ ಕೆಲಸದವಳು ನಿನಗೆ ಕಳಿಸಿದ್ದ ಲೆಟರ್ ನ ನೀನೇ ಆ ನರ್ಸ್ ಮನೆಯೊಳಗೆ ಹಾಕಿ ನರ್ಸ್ ಯಾರೋ ಬ್ಲಾಕ್ ಮೇಲ್ ಮಾಡೋ ತರ ಸೀನ್ ನ ಕ್ರಿಯೇಟ್ ಮಾಡಿದ್ಯಾ. ನೆಕ್ಸ್ಟ್ ಆ ಕೆಲಸದವಳು ಬರಕ್ ಕೇಳಿದ ಟೈಮ್ ಹೋಗಿ ಆ ಕೆಲಸದವಳಿಗೆ ಡ್ರಗ್ಸ್ ನ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಆಮೇಲೆ ನರ್ಸ್ ಗೆ 10 ಗಂಟೆಗೆ ಆ ಪ್ಲೇಸ್ ಹೋಗೋ ತರ ನೀನೇ ಒಂದು ಫೇಕ್ ಐಡಿಯಿಂದ ಮೇಲ್ ಮಾಡಿದ್ಯಾ. ಪ್ಲಾನ್ ಅನ್ನು ನೀನು ತಿಳಿಯದ ನರ್ಸ್ 10 ಗಂಟೆಗೆ ಅಲ್ಲಿಗೆ ಹೋಗಿ ನೋಡೋಳೆ, ಅಲ್ಲಿ ಕೆಲಸದವಳು ಒದ್ದಾಡ್ತಾವಳೆ. ಬಟ್ ನರ್ಸ್ ನಿನ್ನ ತರ ಯೋಚನೆ ಮಾಡದೆ ಆ ಹುಡುಗಿನ ಆಂಬುಲೆನ್ಸ್ ಕರೆಸಿ ಬದುಕ್ಸೋಳೆ ಅಂತ ಹೇಳಿ ಹೀರೋ ಹೇಳಿ ಮುಗಿಸ್ತಾರೆ. ಆಗ ಕ್ಯಾಪ್ಟನ್ ನರ್ಸ್ ಹತ್ರ ಇನ್ನು ಆ ಮನೆ ಕೆಲಸದವಳು ಬದುಕವಳ ಅಂತ ಕೇಳಿದ್ರೆ ಸೇಮ್ ಟೈಮ್ಗೆ ನರ್ಸ್ ಗೆ ಹಾಸ್ಪಿಟಲ್ ನಿಂದ ಕಾಲ್ ಬರುತ್ತೆ, ಅವರು ಔಟ್ ಆಫ್ ಡೇಂಜರ್ ಅಂತ. ಇದನ್ನ ನರ್ಸ್ ಕ್ಯಾಪ್ಟನ್ ಗೆ ಹೇಳ್ತಾರೆ. ಇದನ್ನ ಕೇಳಿ ಗಾಂಡಾದ ಕ್ಯಾಪ್ಟನ್ ನಮ್ಮ ಆಸ್ತಿನೆಲ್ಲ ನೀನ್ ತಗೊಂಡ್ರೆ ಬಿಡ್ತೀನಾ ಅಂತ ಒಳಗಂದ್ರೆ ಆಗ ಹೀರೋ ಕ್ಯಾಪ್ಟನ್ ಗೆ ಊರ್ಸೋ ತರ ಏನೋ ಹೇಳ್ತಾರೆ. ಅದಕ್ಕೆ ಕ್ಯಾಪ್ಟನ್ ಕಂಟ್ರೋಲ್ ಕಳ್ಕೊಂಡು ನಾನೇ ಇದನ್ನೆಲ್ಲ ಮಾಡಿದ್ದು, ನಿಮ್ಮ ಕೈಲಿ ಏನ್ ಮಾಡಕ್ಕಾಗುತ್ತೆ, ನಾನು ಜೈಲ್ಗೆ ಹೋದ್ರೆ ಒಳ್ಳೆ ಲಾಯರ್ ನ ಇಟ್ಕೊಂಡು ಹೊರಗೆ ಬರ್ತೀನಿ, ಹೊರಗೆ ಬಂದ್ರೆ ಈ ಹುಡುಗಿನ ಜೀವಂತವಾಗಿ ಬಿಡಲ್ಲ ಅಂತ ಮಾತಾಡ್ತಾ ಇದ್ರೆ ಟಕ್ ಅಂತ ಆ ಹುಡುಗಿ ವಾಂತಿ ಮಾಡ್ಕೊಂತಾಳೆ. ಅಲ್ಲೊಂದು ಟ್ವಿಸ್ಟ್ ನ ಕೊಡ್ತಾರೆ, ಬಿಕಾಸ್ ಇವಳು ಸುಳ್ಳು ಹೇಳಿದ್ರೆ ತಾನೇ ವಾಂತಿ ಮಾಡ್ಕೊಳ್ಳೋದು. ಆಲ್ರೆಡಿ ಹಾಸ್ಪಿಟಲ್ ನಲ್ಲಿ ಆ ಕೆಲಸದ ಹುಡುಗಿ ಸತ್ತೋಗೋಳೆ. ನಮ್ಗೇನಂದ್ರೆ ನಿಮ್ಮ ಬಾಯಿಂದ ಸತ್ಯನ ಹೊರತರಬೇಕಾಗಿತ್ತು, ಅದನ್ನ ನೀವ್ ಹೇಳಾಯ್ತು ಅಂತ ಇಲ್ಲಿ ಕ್ಯಾಪ್ಟನ್ ನ ಲಾಕ್ ಮಾಡ್ತಾರೆ. ಆಗ ಕ್ಯಾಪ್ಟನ್ ನ ನೋಡಿ ಅವರಪ್ಪ ಫುಲ್ ಫೀಲ್ ಆದ್ರೆ ಇದೆಲ್ಲ ಆದ್ಮೇಲೆ ನರ್ಸ್ ಹೀರೋ ಹತ್ರ ಕೇಳ್ತಾಳೆ, ಅದಂಗೆ ನಿಮ್ಗೆ ನಾನು ತಪ್ಪು ಮಾಡಿಲ್ಲ ಅಂತ ತಿಳಿತು ಅಂದ್ರೆ ನಿನ್ನ ಶೂ ನಲ್ಲಿರುವ ಬ್ಲಡ್ ಸ್ಟೈನ್ ನ ನೋಡೆ ನಾನು ತಿಳ್ಕೊಂಡೆ ಈ ಇನ್ಸಿಡೆಂಟ್ ಗೂ ನಿನ್ಗೂ ಏನೋ ಸಂಬಂಧ ಇದೆ ಅಂತ. ನಿನ್ಗೆ ಗೊತ್ತಿಲ್ಲದೆ ತಾತನ ಮೆಡಿಕಲ್ ಹಿಸ್ಟ್ರಿನ ಚೆಕ್ ಮಾಡಿಸ್ದೆ, ಅದ್ರಲ್ಲಿ ಮೆಡಿಕಲ್ ಎರರೇ ಇರ್ಲಿಲ್ಲ ಅಂತ ಹೇಳಿ ಹೀರೋ ಅಲ್ಲಿಂದ ಹೋಗ್ತಾರೆ. ಆಮೇಲೆ ಆ ಇಡೀ ಫ್ಯಾಮಿಲಿ ಒಂದ್ ಕಡೆ ನಿಂತು ನೋಡ್ತಾ ಇದ್ರೆ ಮೇಲೆ ನರ್ಸ್ ಆ ತಾತನ ಕಪ್ಪಲ್ಲಿ ಕಾಫಿ ಕುಡ್ಕೊಂಡು ಇನ್ಮೇಲೆ ಎಲ್ಲ ನಂದೆ ಅನ್ನೋ ತರ ಮೂವಿನ ಮುಗಿಸ್ತಾರೆ. ಸೊ ಈ ಮೂವಿ ನಿಮ್ಗೆ ಹೇಗನ್ಸ್ತು ಅಂತ ದಯಮಾಡಿ ಕಮೆಂಟ್ ಮಾಡಿ, ಹಂಗೆ ನಮ್ ಚಾನೆಲ್ ನ ಸ್ವಲ್ಪ ಕೃಪೆ ತೋರಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರ್ಯಾರೆ. ಥ್ಯಾಂಕ್ ಯು.